ಪುತ್ತಿಗೆ ಶ್ರೀ ಸೋಮನಾಥ ದೇವಸರ ಬ್ರಹ್ಮಕಲಶದ ಈ ಶುಭ ಸಂದರ್ಭದ ಧಾರ್ಮಿಕ ಸಭೆಯ ಚಾವಡಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯ ಮೇಲೆ ಇದುವರೆಗೆ ಆಶೀರ್ವಾದ ಮಾಡಿ ಈಗ ಇಲ್ಲಿಂದ ಪ್ರಸ್ಥಾನಗಿದಂತಹ ಶ್ರೀ ಶ್ರೀ ವಿದ್ಯಾವಲ್ಲಭತೀರ್ಥ ಸ್ವಾಮೀಜಿಯವಳು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಪರಮಪೂಜ್ಯ ಶ್ರೀ 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 ರುದ್ರಮುನಿ ಮಹಾಸ್ವಾಮೀಜಿಯವರು ಅವರಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆಯ ಇವತ್ತಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಆತ್ಮೀಯ ವಿದ್ವಾಂಸರೇ ಹಾಗೂ ಸಹೃದಯ ಭಕ್ತ ಬಾಂಧವರೇ, ಇವತ್ತು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಬ್ರಹ್ಮಕಲಶ ಆಗುವಂತಹ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಸಭೆ, ಧಾರ್ಮಿಕ ಭಾಷಣ, ಧಾರ್ಮಿಕ ಉಪದೇಶ ಇದೆಲ್ಲ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೇವೆ, ಕಾಲದಲ್ಲಿ ನೋಡ್ತಾ ಇದ್ದೆ. ಆದರೆ ಆ ಹೆಚ್ಚಿನ ಕಡೆಯಲ್ಲಿ ಧಾರ್ಮಿಕ ಭಾಷಣ ಅಥವಾ ಧಾರ್ಮಿಕತೆ ಎಂಬುದು ಹೇಗಾಗಿದೆ ಕೇಳಿದರೆ, ಯಾವುದೋ ಒಂದು ವಸ್ತುನಿಷ್ಠತೆಯಲ್ಲಿಲ್ಲದಂತಹ ವಿಚಾರಗಳು ಬಂದು ಅದು ಜನರಿಗೆ ಬೇಕಾ ಬೇಡೋ ಗೊತ್ತಿಲ್ಲ ಅಂತೂ ವೇದಿಕೆಯ ಕಾರ್ಯಕ್ರಮಗಳಾಗಿರುವಂಥದ್ದು ಎಷ್ಟೋ ಕಡೆ ನೋಡ್ತಾ ಇದ್ದೆ. ಪ್ರಾಯಶಃ ನಮ್ಮ ಪುತ್ತಿಗೆಯ ಈ ದೇವಸ್ಥಾನದ ಈ ಧಾರ್ಮಿಕ ವೇದಿಕೆ ಅದಕ್ಕೆ ಸ್ವಲ್ಪ ಹೊರತಾಗಿ ಉಂಟು. ಯಾಕಂದರೆ ಸ್ವಾಮಿಗಳು ಕೆಲವು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ, ಮುಂದೆಯೂ ಕೂಡ ಕೆಲವರು ಎಲ್ಲ ಹೇಳಲಿಕ್ಕಿದ್ದಾರೆ. ಎಲ್ಲ ದಿನಗಳಿಗೂ ಕೂಡ ಧಾರ್ಮಿಕ ಸಭೆ ಭಾಷಣ ಇಟ್ಟಿದ್ದಾರೆ. ಧಾರ್ಮಿಕತೆ ಎಂಬುದು ನಮಗೆ ನಮ್ಮ ನಿತ್ಯ ಆಚರಣೆಗೆ ಅಥವಾ ನಮ್ಮ ವ್ಯವಹಾರಕ್ಕೆ ಪೂರಕವಾಗಿರಬೇಕೇ ವಿನಃ ಅದು ಮಾರಕವಾಗಿರಬಾರದು. ಎಷ್ಟೋ ಕಡೆಯಲ್ಲಿ ಹಾಗೆ ಧಾರ್ಮಿಕ ಭಾಷಣ ಮಾಡಿ ಅರ್ಧದಲ್ಲಿ ನಿಂತು ಹೋದ ವಿಚಾರವನ್ನು ನೋಡಿದ್ದೇವೆ. ಅಥವಾ ಈ ಧಾರ್ಮಿಕ ಭಾಷಣ ಅಂತ ಹೇಳಿದರೆ ಧಾರ್ಮಿಕದ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಯಾರು ಅತಿಥಿ ಅಭ್ಯಾಗತ ಇರ್ತಾರೆ ಅವರೆಲ್ಲ ಮಾತಾಡಿ, ನಾನು ಸ್ವಲ್ಪ ಹೊತ್ತು ಮಾತಾಡ್ತೇನೆ, ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಮಾತಾಡ್ತೇನೆ, ಹೀಗೆ 6 ಗಂಟೆಗೆ ಶುರುವಾಗಬೇಕಾದಂತಹ ಈ ಸಭೆಗಳೆಲ್ಲ 10 ಗಂಟೆಗೆ ಶುರುವಾಗಿ ಇನ್ನು ಯಾರಿಗಪ್ಪ ಈ ಧಾರ್ಮಿಕ ಭಾಷಣ ಅಂತ ಹೇಳಿದಂತಹ ಚೌಕಟ್ಟಲ್ಲಿಯೂ ಬಂದಿದೆ. ಇಲ್ಲಿ ಪ್ರಾಯಶಃ ಒಂದು ಅರ್ಧ ಗಂಟೆಯಲ್ಲಿ ತಡ ಆಗಿದೆ. ಆದರೆ ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನನಗೊಂದು ಸಂಬಂಧ. ಪುತ್ತಿಗೆ ಶ್ರೀ ಸೋಮನಾಥ ದೇವಸ್ಥಾನ ಚೌಟರ ಅರಸರ ಮನೆತನಕ್ಕೆ ಸಂಬಂಧಪಟ್ಟಂತಹ ಮನೆ ದೇವರು ಮತ್ತು ಇಲ್ಲಿಯ ಮಾಗಣೆಯ ದೇವರು ಆಗಿದ್ದಾರೆ. ಹಿಂದೆ ಚೌಟ ಅರಸರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರುವಾಗ ಇಲ್ಲೆಲ್ಲ ಈ ದೇವಸ್ಥಾನಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಎಲ್ಲವೂ ಕೂಡ ನಡೆಯುವಂತಹ ವಿಚಾರಗಳು. ಇವತ್ತು ಸುಧಾರಿತವಾದಂತಹ ಕ್ರಮಗಳು ಬಂದಾಗ ಕೆಲವರಿಗೆ ತಮ್ಮ ಗ್ರಾಮ ದೇವರು, ಸೀಮೆ ದೇವರು ಅಥವಾ ಇದು ಯಾವುದು ಅಂತ ಗೊತ್ತಿಲ್ಲ. ನಮ್ಮ ಪರಂಪರೆ ಮತ್ತು ಚೌಕಟ್ಟಿನ ಒಳಗೆ ನಾವು ಮಾತಾಡುವಾಗ, ದೇವರನ್ನು ವಿಭಾಗ ಮಾಡುವಾಗ ನಾವು ದೇವತಾ ತ್ರಿವಿಧ ಪ್ರೋಕ್ತ ಗುರುರಕ್ಷಾರ್ಥ ಸಾಧಕ ಅಂತ ವಿಭಾಗ ಮಾಡ್ತೇವೆ. ದೇವರನ್ನು ಸೀಮೆಯ ದೇವರು, ಮಾಗಣೆಯ ದೇವರು, ಆಮೇಲೆ ಗ್ರಾಮ ದೇವರು ಅಂತ ನಾವು ಹೊರಮಟ್ಟಲ್ಲಿ ಮಾಡಿದರೆ, ನಮ್ಮೊಳಗೆ ನಾವು ಮಾಡುವಾಗ ಮನೆ ದೇವರು, ಕುಲದೇವರು ಅಂತ ನಾವು ಇನ್ನು ಮನೋದೇವರು ಅಂತ ಕೂಡ ದೇವರ ಉಪಾಸನೆ ಮಾಡುವಂತಹ ಕ್ರಮಗಳೆಲ್ಲ ಉಂಟು. ಅದು ಯಾವ ಕ್ರಮಕ್ಕೆ ಬಂತು ಹೇಳಿದರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಂಬ ಹಾಗೆ ದೇವರನ್ನು ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಮುಂದೆ ಇಟ್ಟುಕೊಂಡು ಹೋಗಬೇಕು ಅಂತ ಅರ್ಥ. ಶಾಸ್ತ್ರದ ವಿಚಾರವನ್ನು ಮಾತಾಡುವಾಗ ಈ ಶಾಸ್ತ್ರ ಅಥವಾ ಸಂಪ್ರದಾಯ ಅಥವಾ ನಮ್ಮ ಪದ್ಧತಿ, ಈ ಧಾರ್ಮಿಕ ನಡವಳಿಕೆ ಇದೆಲ್ಲ ಯಾಕೆ ಹೇಳಿದರೆ ಸಚ್ಚಾರಿತ್ರೆಯನ್ನು ರೂಢಿಸಿಕೊಂಡು ಹೋಗಲಿಕ್ಕೆ ಇರುವಂಥದ್ದು. ನಮ್ಮ ಜೀವನವನ್ನು ಹಸನಾಗಿ ಮಾಡಿಕೊಂಡು ಜೀವನದಲ್ಲಿ ಸುಖಶಾಂತಿ ಸಿಕ್ಕಿ ತನ್ಮೂಲಕ ನಮ್ಮಲ್ಲಿ ಶಿಸ್ತಿನ ಪಾಠವನ್ನು ಧಾರ್ಮಿಕತೆ ಕಲಿಸ್ತದೆ ಅಂತ ನಮ್ಮ ಹಿರಿಯರು ಹೇಳುವಂಥದ್ದು. ಆದ್ದರಿಂದ ಶಾಸ್ತ್ರ ಎಂಬ ಶಬ್ದದ ಅರ್ಥವೂ ಕೂಡ ಶಾಸ್ತೀತಿ ಶಾಸ್ತ್ರಂ, ಇದು ಹೀಗೆ ನಡ್ಕೊಳ್ಬೇಕು ಎಂಬುದು ಹೇಳುವನ್ನೇ ಶಾಸ್ತ್ರ. ಹಾಗಾಗಿ ಈ ಧಾರ್ಮಿಕತೆ, ಧಾರ್ಮಿಕ ಆಚರಣೆ ಹಿಂದೆ ಎಲ್ಲ ದೇವಸ್ಥಾನದಲ್ಲಿ ಮಳೆಗಾಲದ ಶ್ರಾವಣ ಮಾಸ ಅಥವಾ ವಿಶೇಷವಾಗಿ ಈ ಕೃಷಿ ಕೆಲಸಗಳೆಲ್ಲ ಮುಗಿದ ನಂತರ ಜನರಿಗೆ ಅವಕಾಶ ಸಿಕ್ಕಾಗ ಎಲ್ಲ ಧಾರ್ಮಿಕ ಪ್ರವಚನಗಳು, ಪುರಾಣ ಪ್ರವಚನಾದಿಗಳು,
ದೇವಸ್ಥಾನಗಳೆಲ್ಲ ನಡೀತಾ ಇತ್ತು. ಇವತ್ತು ಅದು ಕೇಳಲಿಕ್ಕೂ ಹೇಳಿದರೆ, ಯಾಕಂದರೆ ನಾವು ನೋಡಿದ್ದೇವೆ ಕೆಲವು ದೇವಸ್ಥಾನಗಳಲ್ಲಿ ಮಳೆಗಾಲದಲ್ಲಿ ನಾವೆಲ್ಲ ಪೇಪರಲ್ಲೂ ಹಾಕ್ತಾರೆ, ಪ್ರಚಾರವೂ ಮಾಡ್ತಾರೆ. ಆದರೆ ಧಾರ್ಮಿಕ ಪ್ರವಚನಕ್ಕೆ ಬರುವವರು ಒಂದು 15-20 ಜನ ಇರ್ತಾರೆ. ಯಾಕಂದ್ರೆ ಇವತ್ತು ಸಂಶಯಗಳು ಬಂದರೆ ನಾವೆಲ್ಲರೂ ಕೂಡ ಈ ಫೋನ್ನಲ್ಲಿ ಗೂಗಲಲ್ಲಿ ನೋಡಿದಾಗ ನಮಗೆ ಕೆಲವು ಉತ್ತರ ಸಿಗ್ತದೆ. ಹಾಗಾಗಿ ಈ ಶಾಸ್ತ್ರ ವಿಚಾರಗಳು ಓದಿಯೇ ಬರಬೇಕಾಗಿಲ್ಲ. ಸಂಶಯ ಬಂದರೆ ಕೇಳ್ತಾರೆ. ಅಸೌಖ್ಯಗಳು ಬಂದಾಗ ಕೂಡ ಹೇಳ್ತಾರೆ, ನಾನು ಗೂಗಲಲ್ಲಿ ನೋಡಿದೆ, ಅದಕ್ಕೆ ಈ ಮಾತ್ರೆ ತಗೊಳ್ಬೇಕು ಅಂತ ಇತ್ತು ಅಂತ ಕೆಲವರು ಹೇಳುವರಿರ್ತಾರೆ. ಇದೆಲ್ಲ ಏನಾಗಿದೆ, ಸುಧಾರಿತವಾದ ಕ್ರಮಗಳು. ಈ ನಮ್ಮ ಹಿರಿಯರು ಹೇಳುವಂತಹ ಕ್ರಮ ಉಂಟು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮತಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನ ಎಂಬುದು ನಮ್ಮ ಜೀವನದ ಅವಿಭಾಜ್ಯವಾದಂಥ ಅಂಗ. ಈ ಸ್ವಾಧ್ಯಾಯ ಅಂತ ಹೇಳಿದ್ರೆ ಯಾವುದು ನಾವು ಓದಿದ್ರು, ಯಾವುದು ಮಾಡಿದ್ರು ಪುನಃ ಪುನಃ ಅದನ್ನು ಓದ್ತಾ ಇರಬೇಕು. ಅದು ಒಮ್ಮೆ ಇವತ್ತೆಲ್ಲ ಹೇಗೆ ಸುಧಾರಿತವಾದ ಸಮಾಜದ ವಿದ್ಯಾಭ್ಯಾಸ ಮಟ್ಟ ಹೇಗಾಗಿದೆ ಕೇಳಿದರೆ, ಒಂದೊಂದು ಕಕ್ಷೆಯಲ್ಲಿ ಒಂದೊಂದು ಕ್ಲಾಸಿನಲ್ಲಿ ಕೂಡ ಓದಿದ ನಂತರ ಪರೀಕ್ಷೆ ಆದ ಮೇಲೆ ಆ ಪುಸ್ತಕವೇ ಬೇಡ ನಮಗೆ. ಯಾಕೆಂದರೆ ಅದು ಪಾಸಾದಾಯಿತು, ನಾವು ಮುಂದಿನ ಕ್ಲಾಸ್, ಆವಾಗ ಆ ಪುಸ್ತಕ ಬೇರೆಯವರಿಗೆ ಕೊಡ್ತೇವೆ, ಮತ್ತು ನಮಗೆ ಬೇಡ. ಹಿಂದೆ ಹಾಗಿಲ್ಲ. ಯಾವುದು ಕಲಿತರೂ ಕೂಡ ಆ ಗ್ರಂಥಗಳ ಆ ಪುಸ್ತಕಗಳು ನಮ್ಮ ಯಾವಜ್ಜೀವಂ, ಎಲ್ಲಿವರೆಗೆ ನಾವು ಇರ್ತೀವೋ ಅಲ್ಲಿಗೆ ಆ ಪುಸ್ತಕವನ್ನು ನಾವು ಇಟ್ಟುಕೊಂಡಿದ್ದು, ನಮಗೆ ಬೇಕಾಗ್ತದೆ ಅದು ಅಂಥೇಳಿ. ಇವತ್ತಿನ ವಿದ್ಯೆ ಬಂದದ್ದು ಹಾಗೆ. ಹೀಗೆ ಕೆಲವು ಹೇಳ್ಬೋದು, ಸ್ವಲ್ಪ ಕೆಲವು ಪಾಶ್ಚಾತ್ಯ ಸಂಸ್ಕೃತಿ ಕೆಲವು ಅನುಕರಣೆ ಅಥವಾ ಅದರ ಸ್ವಲ್ಪ ವಾಸನೆ ಬಂದಿದೆ ಅಂತ ಸಹ ಹೇಳ್ಬೋದು. ಆದರೆ ನಮ್ಮ ಕೇಂದ್ರಗಳು ಅದು ಯಾವತ್ತೂ ಕೂಡ ದೇವಸ್ಥಾನಗಳಲ್ಲಿ ಧಾರ್ಮಿಕತೆ ವಿಹಿತವಾಗಿ ನಡೆದ ನಡವಳಿಕೆಗಳಾದರೆ ಅದು ವ್ಯಾಪಾರ ಕೇಂದ್ರಗಳಾಗ್ತದೆ. ಹಾಗಾಗಿ ದೇವಸ್ಥಾನ ನೋಡಿ, ಇವತ್ತು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶಗಳಾಗಿದೆ. ದೇವಸ್ಥಾನಗಳ ಬ್ರಹ್ಮಕಲಶ ಆಗುವುದು ದೊಡ್ಡದ ಕತೆ ಅಂತ ಹೇಳಿದ್ರೆ ಮಾಡಿದವರಿಗೆ ಗೊತ್ತುಂಟು. ಗುರುವಿ ಪ್ರಸವ ವೇದನ ಅಂತ ಹೇಳಿದ ಹಾಗೆ ದೇವಸ್ಥಾನ ಬರುವಂಥದ್ದು. ಆದರೂ ಕೂಡ ಕಟ್ಟಿದ ನಂತರ ಆಗುವಂಥ ನಿತ್ಯ ವಿನಿಯೋಗಗಳು, ನಿತ್ಯ ವಿಚಾರಗಳು, ಇದು ಬಹಳ ಮುಖ್ಯವಾದಂತಹ ವಿಚಾರಗಳು. ನಮ್ಮಲ್ಲಿ ಒಂದು ದಿನದ ಅದ್ಧೂರಿಯ ಬ್ರಹ್ಮಕಲಶ ಅಥವಾ ಒಂದು ವಾರದ ಬ್ರಹ್ಮಕಲಶ ಇದೆಲ್ಲ ಮಾಡಿದ ಮೇಲೆ ನಿತ್ಯ ವಿಧಿವಿಧಾನಗಳು ಸಮರ್ಪಕವಾಗಿ ನಡೆದಿದ್ದರೆ ನಾವು ಇಷ್ಟೆಲ್ಲ ಅದ್ಧೂರಿಯಿಂದ ಮಾಡಿದ್ದು ಕೂಡ ಸಮರ್ಪಕತೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಪ್ರಾಯಶಃ ಒಂದು 10, 7, 8, 9 ವರ್ಷ ಆಯಿತು ಅಷ್ಟಮಂಗಲ ಪ್ರಶ್ನೆ ಆಗಿ. ನನಗೆ ಪ್ರಕೃತ ಹೇಳೋದು, ನನಗೆ ಈ ದೇವಸ್ಥಾನ ಸಂಬಂಧ, ನಾನು ಈ ದೇವಸ್ಥಾನಕ್ಕೆ ಅಷ್ಟಮಂಗಲ ಪ್ರಶ್ನೆಗೆ ನನ್ನ ಕರೆದಿದ್ದು. ಹಾಗಾಗಿ ಈ ದೇವಸ್ಥಾನ ನನಗೆ ಗೊತ್ತು. ಈ ದೇವಸ್ಥಾನ ಬಹಳ ಪ್ರಾಚೀನವಾದಂತಹ ದೇವಸ್ಥಾನ. ಚೌಟರ ಮನೆತನಕ್ಕೆ ಸಂಬಂಧಪಟ್ಟಂತಹ ಮನೆ ದೇವರು ಆ ಸೋಮನಾಥ ಅಂತ ಹೇಳಿ ಸ್ವಾಮಿಗಳು ಹೇಳಿದರು, ಉಮಯಾ ಸಹಿತ ಸೋಮಃ ಅಂತೇಳಿ. ಇದು ಬಹಳ ಪ್ರಸಿದ್ಧವಾದಂಥ ದೇವರು. ಎಲ್ಲ ಕಡೆ ಸೋಮನಾಥ ದೇವಸ್ಥಾನ ಉಂಟು. ಚೌಟರ ಅರಸರ ಮನೆತನಕ್ಕೆ ಸಂಬಂಧಪಟ್ಟದ್ದು. ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇವತ್ತು ಈ ಅರಸರ ಆಡಳಿಕೆ ಇಲ್ಲ. ಅದಕ್ಕೆ ಏನು ಸಂಬಂಧಪಟ್ಟರೆ, ಯಾವ ದೇವಸ್ಥಾನದ ಆವಿರ್ಭಾವ ಯಾರ ಕಾಲದಲ್ಲಿ ಆಯಿತಾ ಅವರಿಗೆ ಆ ದೇವಸ್ಥಾನಗಳಲ್ಲಿ ಪ್ರಾಶಸ್ತ್ಯ ಉಂಟು. ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ, ಮಾಡಬೇಕಾಗ್ತದೆ. ಬೇರೆ ವಿಚಾರಗಳಲ್ಲಿ ಹೋದರೆ ನಾವು ಇವತ್ತು ಅದಕ್ಕೆ ಬೇರೆ ಕ್ರಮದಲ್ಲಿ ನೋಡ್ಬೋದು. ಆಡಳಿತಾಧಿಕಾರಿಗಳು ಇನ್ನೊಂದು ಮತ್ತೊಂದು, ನಮ್ಮ ವ್ಯವಹಾರಶೀಲಾಹಿ ಮಾನವಾಹ, ವ್ಯವಹಾರಕ್ಕೆ ಬೇಕಾದ ಹಾಗೆ ಮಾಡಿಕೊಳ್ಬಹುದು. ಆದರೆ ಮೂಲವಾದ ತತ್ವಗಳು ಬದಲಾವಣೆ ಆಗಬಾರ್ದು. ಹಾಗಾಗಿ ಈ ಸೋಮನಾಥ ದೇವಸ್ಥಾನಕ್ಕೆ ಇವತ್ತು ನನಗೆ ಬರುವ ಹಾಗೆ ಆಯಿತು. ಬರಲೇಬೇಕಿದ್ದು, ನಾನು ಸನಿಹದವನೇ. ಆದರೆ ಮೊದಲಾಗಿ ಈ ದೇವಸ್ಥಾನ ವಿಸ್ತೃತವಾದಂತಹ ದೇವಸ್ಥಾನ. ಇದಕ್ಕೆ ನಮ್ಮಲ್ಲಿ ಪ್ರತಿ ದೇವಸ್ಥಾನ ಇರುವಾಗ ನಾವು ಹೇಗಿರ್ತದೆ ಅಂತ ಹೇಳಿದರೆ, ಗರ್ಭಗುಡಿ, ಅಂಗಣ, ಪ್ರಾಂಗಣ, ರಾಜಾಂಗಣ, ಹೀಗೆ ಅದಕ್ಕೆ ಅಂಗಣಗಳಲ್ಲಿ. ಈ ದೇವಸ್ಥಾನ ಹಾಗೆ ಹಿಂದೆ ಬಹಳ ದೊಡ್ಡದಾದಂಥ ಅಂಗಣ, ಪ್ರಾಂಗಣ, ರಾಜಾಂಗಣ ಎಲ್ಲ ಇದ್ದಂತಹ ಒಂದು ದೊಡ್ಡ ದೇವಸ್ಥಾನ. ಊರಿನವರು ಎಲ್ಲರೂ ಸೇರಿ ವಾರ್ಷಿಕವಾದ ಉತ್ಸವ ಅಥವಾ ವಿಶೇಷವಾದ ಧಾರ್ಮಿಕ ನೆಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನಲ್ಲಿ ಸಮರ್ಪಣೆ ಮಾಡಿ ತನ್ಮಯತೆಯನ್ನು ಪಡ್ಕೊಂಡಂತಹ ದೇವಸ್ಥಾನ ಈ ಸೋಮನಾಥ ದೇವಸ್ಥಾನ. ಕಾಲಘಟ್ಟಗಳಲ್ಲಿ ಜೀರ್ಣವಾಗುವುದು ಸಹಜವಾದ ಧರ್ಮಗಳು.
ಆದರೆ ಜೀರ್ಣೋದ್ಧಾರ ಆಗಬೇಕು ಆಶೆ ಇರ್ಬೋದು, ಆಗುವುದು ಕೂಡ ಭಗವಂತ ಅನುಗ್ರಹ ಇದ್ದರೆ ಮಾತ್ರ ಎಂಬುದಕ್ಕೆ ಇದೇ ಒಂದು ಸಾಕ್ಷೀಭೂತವಾದ ವಿಚಾರ. ಎಷ್ಟೋ ವರ್ಷದ ಪ್ರಯತ್ನಗಳೆಲ್ಲ ನಡೆದಿದ್ದಕ್ಕೆ, ಆದರೆ ಈಗ ಅದು ಕಾಲ ಕೂಡಿ ಬಂದಿದೆ. ಈ ವರ್ಷ ಬ್ರಹ್ಮಕಲಶವನ್ನು ನಾವು ನೋಡ್ತಾ ಇದ್ದೇವೆ. ದೇವಸ್ಥಾನ ಅದ್ವಿತೀಯವಾದ ದೇವಸ್ಥಾನ, ಭವ್ಯವಾದಂತಹ ಶಿಲ್ಪ ಕಲೆಗಳಿಗೆ ಅನುಗುಣವಾಗಿ ಆಯವತ್ತಾದ ಗೋಡೆ ಏರಿಸೋದು, ಚಾವಣಿ ಮಾಡುವುದು, ದೇವರ ಪ್ರತಿಷ್ಠೆ ಮಾಡುವುದಲ್ಲ, ಬಹಳ ಶಾಸ್ತ್ರಸಮ್ಮತವಾದ ಶಿಲ್ಪ ಕೌಶಲ್ಯದಿಂದ ಕೂಡಿದಂತಹ ದೇವಸ್ಥಾನ ಇವತ್ತಾಗಿದೆ. ಯಾರಾದರೂ ಬಂದು ಒಳಗೆ ನೋಡಿದರೂ ಕೂಡ ಖಂಡಿತವಾಗಿಯೂ ದೇವಸ್ಥಾನ ನೋಡುವಾಗ ಇಷ್ಟೆಲ್ಲ ಉಂಟು ದೇವಸ್ಥಾನ ಕಟ್ಟಬೇಕಾದ್ರೆ, ಇಲ್ಲದೆ ಕೆಲವು ಕಡೆ ದೇವಸ್ಥಾನ ಭಾಳ ಕಷ್ಟದಲ್ಲಿ. ಅದಕ್ಕೆ ಇದೊಂದು ಅಪವಾದ. ಅಷ್ಟು ಸುಂದರವಾಗಿ ದೇವಸ್ಥಾನ ಕೆಲಸಗಳೆಲ್ಲಾಗಿದೆ. ಇದು ದೇವಸ್ಥಾನ ಮುಖ್ಯವಾದ ವಿಚಾರಗಳಾದರೆ, ನನಗೆ ಇವತ್ತು ಕೊಟ್ಟಂಥ ವಿಚಾರಗಳು ವೇದ ಪುರಾಣಗಳಲ್ಲಿ ಶಿವ ಎಂಬ ಶಬ್ದ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ವೇದ ಕಾಲ ವೇದೋಖಿಲೋ ಧರ್ಮ ಮೂಲಂ, ನಮ್ಮ ಎಲ್ಲ ವಿಚಾರಗಳಿಗೆ ಮೂಲವಾದ್ದು ವೇದಗಳು. ಆದ್ದರಿಂದ ವೇದದಿಂದ ಸಮಬ್ರಹ್ಮದ ಆಮೇಲೆ ಬಂದಂತಹ ಶಾಸ್ತ್ರ ಪುರಾಣಗಳು. ಹಾಗಾಗಿ ಅದರಲ್ಲೆಲ್ಲ ಹೇಗೆ ಹೇಳಿದ್ದಾರೆ ಎಂಬುದನ್ನು ಜನರಿಗೆ ಹೇಳುವಂಥದ್ದು. ಪ್ರಾಯಶಃ ಇಲ್ಲಿ ಧಾರ್ಮಿಕ ನೆಲೆಯಲ್ಲಿ ಇವತ್ತು ಶಾಸ್ತ್ರವನ್ನು ಓದದೆಯೇ ಕೆಲವು ಜ್ಞಾನವನ್ನು ಸಂಪಾದನೆ ಮಾಡಿದಂತಹ ವ್ಯಕ್ತಿಗಳ ಸಮಾವೇಶನಗಳು ಇಲ್ಲಿ ನಡೆದಿದೆ. ತುಂಬ ಜನರು ಗೊತ್ತಿದ್ದವರಿದ್ದಾರೆ. ಆದರೂ ಕೂಡ ಒಂದು ಮೆಲುಕು ಹಾಕುವಂತಹ ವಿಚಾರಗಳು. ಪ್ರಾಚೀನವಾದಂತಹ ಸಾಹಿತ್ಯದಲ್ಲಿ ನಮಗೆ ಋಗ್ವೇದ ಅಂತ ನಾವು ಹೇಳ್ತೇವೆ. ಈ ಋಗ್ವೇದದಲ್ಲಿ ಒಂದು 75 ಬಾರಿ ರುದ್ರನ ಹೆಸರುಗಳು ಬರ್ತದೆ. ರುದ್ರ, ಪಿನಾಕಿ, ಮಹಾದೇವ, ಪಶುಪತಿ, ಮೃತ್ಯುಂಜಯ, ಇದೆಲ್ಲ ಅವನ ಪರ್ಯಾಯ ಹೆಸರುಗಳಾದರೂ ಕೂಡ ಸಂದರ್ಭೋಚಿತವಾಗಿ ಬಂದಂಥ ವಿಚಾರ. ಮಹಾರುದ್ರ, ಮಹಾದೇವ, ಇದೆಲ್ಲ ಆ ಹೆಸರು ಹೇಳುವ ಹಾಗೆ ಎಲ್ಲರಿಗೂ ಕೂಡ ಪ್ರಥಮ ಆ ಹೆಸರಲ್ಲೇ ಬರ್ತದೆ. ಋಗ್ವೇದದಲ್ಲಿ ಆ ರುದ್ರನಿಗೆ ಸಂಬಂಧಪಟ್ಟಂಥ ರುದ್ರ ಸೂತ ಎಂಬಂತಹ ಮಂತ್ರಗಳಲ್ಲಿ ಬರ್ತಾರೆ. ಅಲ್ಲಿ ಹೇಳುವಾಗ ಆರಂಭದ ಮಂತ್ರದಲ್ಲಿ ಹೇಳುವಾಗ ಕದ್ರುದ್ರ ಜಪ್ಪಸೆ ಯತಸೆ ಮೇಲುಷ್ಟಮಾಯತವ್ಯಸೆ, ಭಗವಂತನು ಲೋಕಕ್ಕೆ ನೀನು ಕಲ್ಯಾಣಕಾರಕನಾಗಿರುವುದರಿಂದ ನೀನು ಬೇಕಾದಂತಹ ವರದಾನವನ್ನು ಮಾಡಿ ಅನುಗ್ರಹ ಮಾಡುವಂಥ ಋಗ್ವೇದ ಆರಂಭದಲ್ಲ ಬಂತಲ್ಲ ಹೇಳ್ತಾರೆ. ಋಗ್ವೇದದಲ್ಲಿ ಬರುವಂತಹ ದೇವತೆಗಳನ್ನು ವಿಭಾಗ ಮಾಡುವ ಸಂದರ್ಭದಲ್ಲಿ ನಮಗೆ ಸಾಮಾನ್ಯ 33 ಹೆಸರುಗಳು ಬರ್ತವೆ. 33 ದೇವತೆಗಳು ಅಂತ ಹೇಳ್ತೇವೆ. ಆಮೇಲೆ 33 ಪುರಾಣದಲ್ಲಿ 33 ಕೋಟಿ ದೇವತೆಗಳಾಯಿತು. ಕಂಪಿತನಾದಂತಹ ಭಗವಂತ ಭಕ್ತರಿಗೆ ಅನುಗ್ರಹ ಕೊಡುವ ಬೇರೆ ಬೇರೆ ರೂಪದಲ್ಲಿ ಕಂಡಾಗ ಆ ಬೇರೆ ಬೇರೆ ರೂಪಗಳು ನೋಡ್ಬೋದು, ಸ್ವಾತಂತ್ರ್ಯ ಉಂಟು ಅವನಿಗೆ. ಹಾಗಾಗಿ ದೇವಸ್ಥಾನಗಳು ದೇವರುಗಳು ಹಲವು ವಿಚಾರ ಬರ್ತದೆ. ಆದ್ದರಿಂದ ಅಲ್ಲಿ ಹೇಳುವಾಗ ಯೇ ದೇವಾಸೋ ದಿವ್ಯೇಕಾ ಅದಶಸ್ತ ಪೃಥಿವ್ಯಾ ಮಧ್ಯೇಕಾ ಅದಶಸ್ತ ಅಪ್ಸುಕ್ಷಿತೋ ಮಹಿನೇಕಾ ಚತೇ ದೇವಾಸೋ ಯಜ್ಞಮಿಮಂ ಜುಷದ್ವಂ, ಯಾವ ದೇವತೆಗಳು ದಿವಿಯಲ್ಲಿ, ಅಂತರಿಕ್ಷದಲ್ಲಿ, ಪೃಥಿವಿಯಲ್ಲಿ 11 ಸಂಖ್ಯೆಯಲ್ಲಿ ನಿಂತಿದ್ದಾರ ಅಂತಹ ದೇವತೆಗಳು ಜುಷದ್ವಂ, ನಾವು ಮಾಡೋ ಯಜ್ಞಗಳಿಗೆ ಸನ್ನಿಹಿತನಾಗಿರಿ ಅಂತ ಆ ಮಂತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಆ ಋಗ್ವೇದದಲ್ಲಿ ಹೇಳುವಾಗ ಈ ಮಹಾದೇವನ ಒಂದು 75 ಬಾರಿ ಅವನ ಹೆಸರುಗಳು ಬರ್ತದೆ. ಆಮೇಲೆ ಯಜುರ್ವೇದದಲ್ಲಿ ಈ ಭಗವಂತನಿಗೆ ಮಹಾದೇವನಿಗೆ ಸಂಬಂಧಪಟ್ಟಂತಹ ರುದ್ರಾಧ್ಯಾಯ ಮತ್ತು ಚಮಕಾಧ್ಯಾಯ ಅಂತ ಹೇಳುವಂತಹ ಮಂತ್ರಗಳು ಬಹಳ ಸೊಗಸಾಗಿ ಮನೋಜ್ಞವಾಗಿ ಬಂದಿದೆ. ಅಲ್ಲಿ ಪ್ರತಿಯೊಂದು ವಿಚಾರಗಳನ್ನ ಹೇಳುವಾಗ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಹಾಗೆ ಅಣುಗಳಲ್ಲಿ ಅಣುವಿನ ರೂಪದಲ್ಲಿ ಮಹತ್ತಿನಲ್ಲಿ ಮಹತ್ತರವಾದಂಥ ದೇವತೆಯೇ ರುದ್ರ ಎಂಬುದನ್ನು ರುದ್ರಾಧ್ಯಾಯದಲ್ಲಿ ಹೇಳಿದ್ದಾರೆ. ಈ ರುದ್ರಾಧ್ಯಾಯದ ಮಂತ್ರಗಳು ಬಹಳ ವಿಚಾರವಾಗಿ ಉಂಟು. ನಾವು ಪ್ರತಿಯೊಂದು ಸೃಷ್ಟಿಯ ಔಚಿತ್ಯ, ಸೃಷ್ಟಿಯಲ್ಲಿ ಒಂದು ವಸ್ತುವಿಗೆ ಇನ್ನೊಂದು ವಿರೋಧ ಅಥವಾ ಒಬ್ಬ ಒಳ್ಳೆಯವ ಅಥವಾ ಒಬ್ಬ ಕಳ್ಳ ಹೀಗೆ ನೋಡ್ತಾ ಇದ್ದೆ. ಈ ರುದ್ರಲ್ಲಿ ಬರುವಂತಹ ಮಂತ್ರಗಳು ನೀವು ಕೇಳಿದಾಗ ಭಗವಂತನ ಒಂದು ಅರ್ಥದಲ್ಲಿ ಎಲ್ಲದರಲ್ಲೂ ಇದ್ದಾನೆ. ಯಾಕಿದ್ದಾನೆ ಕೇಳಿದರೆ, ಪ್ರಾಯಶಃ ಮಾಡುವ ಕರ್ಮಗಳು ಬುದ್ಧಿ ಕರ್ಮಾನುಸಾರಣಿ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಮಾಡತಕ್ಕಂಥವನ ಕರ್ಮಗಳು ಭಗವಂತನ ಪ್ರೇರೇಪಣೆಯಿಂದ ಬಂದು ಅವನ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳುವುದು. ಈಗ ಒಬ್ಬ ಕಳ್ಳತನ ಮಾಡಬೇಕಾದ್ರೆ ಆ ಪ್ರೇರೇಪಣೆ ಬರಬೇಕಾದ್ರೆ
ಅವನ ಪ್ರಾರಬ್ಧ ಕರ್ಮವು ಅಷ್ಟು ದೋಷಯುಕ್ತವಾಗಿರುವಾಗ ಅದು ಅವನಲ್ಲಿ ಬರ್ತದೆ. ಅಥವಾ ಬೇರೆ ಈ ಷಡ್ಡು ವೈರಿಗಳು ಮದ, ಮಾತ್ಸರ್ಯ, ಮೋಹ ಲೋಭ ಇತ್ಯಾದಿಗಳಿಂದ ಕೂಡಿದ ವ್ಯಕ್ತಿ ಮಾಡುವ ಕರ್ಮಗಳಿಗೆ ಕಾರಣಗಳು ಅವನ ಪ್ರಾಗ್ಜನ್ಮಾರ್ಜಿತವಾದಂಥ ಕರ್ಮದ ಫಲಗಳಾಗಿದ್ದರಿಂದ ಅದನ್ನು ಕರ್ಮೇತಿ ಮೀಮಾಂಸಕಾಹ, ಮೀಮಾಂಸರು ಹೇಳ್ತಾರೆ ಕರ್ಮವೇ ದೇವತೆ ಅಂತ ಹೇಳ್ತಾರೆ. ಆಗಿರುವಾಗ ಆ ವೃದ್ಧದಲ್ಲಿ ಬರುವಂತಹ ಮಂತ್ರಗಳು ಏನು ಹೇಳ್ತಾರೆ? ನಮಸ್ತಸ್ಕರಾಯ ಚ. ತಸ್ಕರ ಅಂದರೆ ಬಲಕ್ಕ ಅಂದರೆ ಒಬ್ಬನ ವಸ್ತುವನ್ನು ತಗೊಳ್ಳುವ, ಅವನಿಗೂ ನಮಸ್ಕಾರ. ಇನ್ನೂ ಹೇಳ್ತಾನೆ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ತಿಂತಾ ಇರ್ತಾರೆ, ದೋಷ ಅಲ್ಲ ಕೇಳಿದೆ ನಾವು ಅಯ್ಯೋ ಪಾಪ ಅದಕ್ಕೆ ಬಹಳ ಹಸಿವಾಗಿ ತಿಂತೇ ಹೇಳ್ತೇವೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಅದು ಇಲ್ಲಿ ಹೇಳ್ತಾನೆ, ನಮಃ ಪುಂಜಿಷ್ಟೇಭ್ಯೋ. ಪುಂಜಿಷ್ಟ ಅಂದರೆ ಒಂದು ವಸ್ತುವನ್ನು ತಿನ್ನುವಂತಹ ಪ್ರಾಣಿಗಳು. ರುದ್ರನ ಅಧ್ಯಾಯದಲ್ಲಿ ಭಗವಂತನನ್ನು ಎಲ್ಲದಲ್ಲಿ ನೋಡಿದ್ದಾರೆ. ಆರಂಭದ ಬಂದಂತಹ ಶ್ಲೋಕಗಳಲ್ಲಿ ಹೇಳ್ತಾರೆ ನಮೋ ಭವಾಯ ಚ ರುದ್ರಾಯ ಚ ಶರ್ವಾಯ ಚ ಅಂತ ಹೇಳ್ತಾರೆ. ಮುಂದೆ ಬಂದೆ ಬರುವಲ್ಲಿ ಕರ್ಮಗಳಿಗೆ ಅನುಗುಣವಾಗಿ ಭಗವಂತನಿಗೆ ನಮಸ್ಕಾರವನ್ನು ಹೇಳ್ತಾರೆ. ಹಾಗಾಗಿ ಆ ಭಗವಂತ ಎಲ್ಲದರಲ್ಲೂ ವ್ಯಾಪಿಸಿದಂತಹ ರುದ್ರನೇ ಪರಮಾತ್ಮ ಎಂಬುದನ್ನು ರುದ್ರಾಧ್ಯಾಯದಲ್ಲಿ ಹೇಳ್ತಾನೆ. ಮುಂದೆ ಚಮಕಾಧ್ಯಾಯದಲ್ಲಿ ಹೇಳುವಾಗ, ಹೇ ಭಗವಂತ ಸೂಚಾಚಮೆ ಸುದಿನಂಚಮೆ, ಇವತ್ತಿನ ಉಷಕಾಲ, ಇವತ್ತಿನ ದಿನ ನನಗೆ ಒಳ್ಳೆಯದಾಗಲಿ. ಸೂಷಾಚಮೆ ಸುದಿನಂಚಮೆ, ನನಗೆ ಒಳ್ಳೆ ದಿನ ಕೊಡು. ಮೇ ಅಂದರೆ ನನಗೆ ಕೊಡು ಎಂಬುದನ್ನು ಹೇಳ್ತಾನೆ. ಹೀಗೆ ಎಲ್ಲವನ್ನೂ ದಯಪಾಲಿಸಕ್ಕಂಥ ಮಹತ್ತರವಾದಂಥ ದೇವತೆ ರುದ್ರ ಎಂಬುದು ಯಜುರ್ವೇದದಲ್ಲಿ ನಿರ್ಣಯ ಉಂಟು. ಸಾಮವೇದಿಗಳು ಹಾಡ್ತಾರೆ ಭಗವಂತನ ಬಗ್ಗೆ. ಪೂಷಾ ದೇವತೆ ವೇದದಲ್ಲಿ ಬರುವಂತಹ ದೇವತೆ. ಆ ಪೂಷಾ ದೇವತೆ ಪೂಷನ್ ಎಂಬಂಥ ದೇವತೆ, ಆ ದೇವತೆಯು ರುದ್ರನು ಸ್ವರೂಪದಲ್ಲಿ ಒಂದೇ ರೀತಿಯಲ್ಲಿ ಇರ್ತಾರೆ. ಆ ದೇವತೆ ಹೇಳುವಾಗ ಏನು ಹೇಳ್ತಾರೆ ಕೇಳಿದ್ರೆ, ಅದು ಸಾಮವೇದಲ್ಲೇ ಹೇಳುವಾಗ, ನೀನು ಜಗತ್ತಿಗೆ ಕಲ್ಯಾಣಕಾರಕನಾಗಿದ್ದು ನಿನ್ನ ಮಹಿಮೆಯನ್ನು ಸ್ತೋತ್ರ ಮಾಡುವುದು ಕಿವಿಗೆ ಬಹಳ ಮನೋಜ್ಞವಾಗಿದೆ ಅಂತ ಸಾಮವೇದದಲ್ಲಿ ಕೂಡ ಆ ಮಂತ್ರ ಹೇಳಿದೆ. ಅಥರ್ವವೇದ ಎಂಬುದು ಋಗ್ವೇದದ ಕೆಲವು ಸಂಗ್ರಹಿತವಾದ ಮಂತ್ರಗಳು ಇರುವುದರಿಂದ ಪುನಃ ಇದೇ ಮಂತ್ರಗಳು ಕೂಡ ಬಂದಿದೆ. ಹೀಗೆ ವೇದಕಾಲದಲ್ಲಿ ಮಹಾದೇವನ ಉಲ್ಲೇಖಗಳು ನಾವು ನೋಡ್ತಾ ಇದ್ದೇವೆ. ನೋಡುವಂತಹ ಕೆಲವು ದೇವತೆಗಳು ವೇದದಲ್ಲಿ ಪ್ರತೀಕವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ದೇವತೆ ನೋಡ್ತೇನೆ. ನಾವು ಆಮ್ರಣಿ ಸೂಕ್ತ ಎಂಬಂಥ ವಿಚಾರ ಇಟ್ಟುಕೊಂಡು, ಅಹಂ ರುದ್ರೇಬಿ ಎಂಬಂಥ ಸೂತ್ರ ಇಟ್ಟುಕೊಂಡು ನಾವು ದುರ್ಗಾ ಸೂತ್ರವನ್ನು ತಗೊಳ್ತೇವೆ. ಆದರೆ ಅಲ್ಲಿ ಬರುವಂತಹ ಮಂತ್ರಗಳೆಲ್ಲ, ಹೆಚ್ಚಿನ ಮಂತ್ರಗಳೆಲ್ಲ ಈ ದುರ್ಗಾ ಎಂಬಂಥ ಸಂಸಾರದಿಂದ ಪಾರ ಮಾಡಲಿಕ್ಕಿರತಕ್ಕಂತಹ ಮಂತ್ರಗಳು ಎಂಬುದನ್ನು ನಾವು ಅಲ್ಲಿ ವೇದ ಉಲ್ಲೇಖಗಳು ಬರುವಾಗ ಬರ್ತೇವೆ. ಹಾಗಾಗಿ ಇವತ್ತು ನಾವು ಅರ್ಚಿಸುವಂಥ ಎಲ್ಲ ದೇವತೆಗಳು ವೇದಗಳಲ್ಲಿ ಉಲ್ಲೇಖ ಇಲ್ಲ. ಅದನ್ನೇ ಅವರು ಹೇಳಿದ್ದು ನೋಡಿ. ಉದಾಹರಣೆಗೆ ವೇದಕಾದ ಹೇಳುವಂತಹ ದ್ಯಾವಾಪೃಥಿವಿ, ಪೂಷನ್, ಅರಿಷ್ಟನೇಮಿ, ಇದು ವೇದದಲ್ಲಿ ಹೇಳುವಂತಹ ದೇವತೆಗಳು ಇವತ್ತು ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಆದರೆ ಅದರ ಪರ್ಯಾಯವಾಗಿ ಬೇರೆ ಬೇರೆ ಇದನ್ನು ನೋಡ್ತೇವೆ. ಹಾಗೆ ಮುಂದೆ ಬಂದಾಗ ಉಪನಿಷತ್ತುಗಳು, ಈ ಮಹಾದೇವನಿಗೆ ಸಂಬಂಧಪಟ್ಟಾಗಿರುವಂಥ ಉಪನಿಷತ್ತುಗಳು ಬಹಳಷ್ಟು ಇವೆ. ಭಸ್ಮೋಪನಿಷತ್ತು. ಇನ್ನು ಈ ಉಪನಿಷತ್ತುಗಳಲ್ಲಿ ಬಹಳ ವಿಶೇಷವಾದ್ದು ತೈತ್ತರೀಯೋಪನಿಷತ್ತು. ಈ ತೈತ್ತರೀಯೋಪನಿಷತ್ತಲ್ಲಿ ಕೂಡ ಭಗವಂತನ ಬಗ್ಗೆ, ಈ ಮಹಾದೇವನ ಬಗ್ಗೆ ಉಲ್ಲೇಖಗಳು ಬರ್ತದೆ. ಉಪನಿಷತ್ತುಗಳು ಜ್ಞಾನದೊಂದಿಗೆ ಕರ್ಮಮೀಮಾಂಸೆಯನ್ನು ನಮಗೆ ಬೋಧನೆ ಮಾಡ್ತವೆ. ಉಪ ಇತ್ಯುಪಸರ್ಗ ಪೂರಕ. ಉಪ ಅಂದರೆ ಹತ್ತಿರ, ನಿಷತ್ ಅಂದರೆ ನಿಲ್ಲುವುದು ಅಂತ ಅರ್ಥ. ವೇದದ ಹತ್ತಿರ ನಿಲ್ಲುವಂಥದ್ದು ಅಥವಾ ಜ್ಞಾನದ ಹತ್ತಿರ ನಿಲ್ಲುವುದಕ್ಕೆ ಉಪನಿಷತ್ತು ಅಂತ ಹೇಳ್ತೇವೆ. ಅಂತಹ ಉಪನಿಷತ್ತಿನಲ್ಲಿ ಕೂಡ ಈ ರುದ್ರನ ಬಗ್ಗೆ ವಿಶೇಷವಾದಂತಹ ಉಲ್ಲೇಖಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಅಂತ ಹೇಳಿ ಈ ಶಿವನ ಬಗ್ಗೆ ಉಲ್ಲೇಖ ಇರತಕ್ಕಂಥ ಒಂದು ಉಪನಿಷತ್ತು. ವಿದಗ್ಧ ಎಂಬವನಿಗೆ ಯಾಜ್ಞವಲ್ಕ್ಯರು ಉಪದೇಶ ಕೊಡುವಾಗ ರುದ್ರರು 11 ಜನ ಯಾಕೆ ಅಂತ ಕೇಳುವಾಗ ಉತ್ತರ ಕೊಡುವುದು ಕೂಡ ಆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತದೆ. ನಮ್ಮಲ್ಲಿ
ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಂತ ಹೇಳಿ 5 ಆಮೇಲೆ ಅದಕ್ಕೆ ಇನ್ನೊಂದು ಆತ್ಮದೇವತಾ ಸೇರಿ 11 ಜನ ಆಯಿತು ಎಂಬುದನ್ನು ಆ ಬೃಹದಾರಣ್ಯಕೋಪನಿಷತ್ತಲ್ಲಿ 11 ಜನ ರುದ್ರರು ಹೇಗೆ ಬಂದರು ಎಂಬುದನ್ನು ಕೂಡ ಉಲ್ಲೇಖ ಬಂದಿದೆ. ಹೀಗೆ ರುದ್ರನ ವರ್ಣನೆಗಳು ಉಪನಿಷತ್ನಲ್ಲಿ ಕೂಡ ಅಲ್ಲಿ ಉಲ್ಲೇಖ ಬಂದಿದೆ. ವೇದದಲ್ಲಿ ಹೇಳುವಾಗ ಮಾನೋ ಮಹಾಂತ ಮುತಮಾನೋ ಅರ್ಭಕಂ ಮಾನ ಉಕ್ಷಂತ ಮುತಮಾನ ಅರ್ಭಕಂ, ಆ ಮಂತ್ರ ಹೇಳುವಾಗ ಹೇ ಮಹತ್ತರ ಅಂತ ಮಹಾದೇವನೇ, ಅರ್ಭಕ ಅಂದರೆ ಮಕ್ಕಳು, ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಹಿರಿಯರನ್ನು, ನಮ್ಮ ಪಿತೃಗಳನ್ನು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡು, ಯಾರನ್ನೂ ಹಿಂಸಿಸಬೇಡ ಅಂತ ಹೇಳೋದು. ಇದು ಇಲ್ಲಿ ಹೇಳುವಂತಹ ಮಾತು ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ನಮ್ಮ ಆರ್ಷ ಪರಂಪರೆ ಅಥವಾ ಹಿಂದೂ ಸಂಸ್ಕೃತಿಯಲ್ಲೇ ಇದ್ದವರೇ ಕೆಲವರು ಸುಮ್ಮನೆ ಪ್ರಶ್ನೆ ಹಾಕೋರಿದ್ದಾರೆ. ಹಿಂದೂ ಸಂಸ್ಕೃತಿಯ ದೇವತೆಗಳಿಗೆ ಕೈಯಲ್ಲಿ ಆಯುಧಗಳು ಉಂಟು, ಇದು ಯಾಕೆ ಕೇಳಿದರೆ ಅದು ದುಷ್ಟ ನಿಗ್ರಹಕ್ಕೆ ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ, ಹಿಂಸೆಗೆ ಪ್ರಚೋದನೆ ಕೊಡುವಂಥದ್ದಲ್ಲ ಅದು. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮಗೆ ಆಗ ತಮ್ಮ ಪ್ರತೀಕವಾಗಿ ತೋರಿಸುವಂಥದ್ದು ಆ ತ್ರಿಗುಣಾತ್ಮಕವಾದಂತಹ ತ್ರಿಶೂಲ. ಆ ತ್ರಿಶೂಲದಿಂದ ಸಾತ್ವಿಕ ರಾಜ ತಾಮಸಲ್ಲಿ ಬರತಕ್ಕಂಥ ಎಲ್ಲ ದುರಿತ ಪರಿಹಾರ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಗಳು ಇರಲಿ ಅಂತ ಹೇಳಿ ಅದರ ಪ್ರತೀಕವಾಗಿ ಇದೆ ಎಂಬುದನ್ನು ಕೂಡ ಅಲ್ಲಿ ಹೇಳ್ತಾರೆ. ಹಾಗೆ ಭಗವಂತನ ಬಗ್ಗೆ ಮುಂದೆ ಹೋದಾಗ ರುದ್ರಪುರಾಣ ಉಂಟು, ಶಿವಪುರಾಣ ಉಂಟು. ಈ ಪುರಾಣಗಳಲ್ಲಿ ಶಿವನ ಬಗ್ಗೆ ಹೆಚ್ಚು ಉಲ್ಲೇಖ ಬಂತು. ಕೆಲವೊಂದಷ್ಟು ವಿಚಾರ ಹೇಳ್ಬೋದು. ಇಲ್ಲಿ ಬರುವಂತಹ ನಾವು ವೇದಕಾಲದಲ್ಲಿ ಅಥವಾ ಉಪನಿಷತ್ತಲ್ಲಿ ಕಂಡಂತಹ ರುದ್ರ ಮುಂದೆ ಪುರಾಣಗಳು ಕಳೆದು ಆಮೇಲೆ ಬಂದಾಗ ಆ ರುದ್ರನ ಸ್ಥಾನಗಳು ಸ್ವಲ್ಪ ಕಡಿಮೆ ಬಂತು. ನಾನು ಹೇಳಿದೆ ದೇವತಾ ತ್ರಿವಿಧಾ ಪ್ರೋಕ್ತ ಗುರುರಕ್ಷಾತ್, ಅವನು ಬಹಳ ಉಪಾಸನಾ ಮೂರ್ತಿಯಿಂದ ಸ್ವಲ್ಪ ಕೆಳಮಟ್ಟಕ್ಕೆ ಬಂದ ಆ ರುದ್ರ. ಹೇಗೆ ಅಂತ ಹೇಳುವಂತಹ ಮಾತು ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲದೆ ತತ್ಪೂರ್ವದಿಲ್ಲ ಮಹತ್ತರವಾದಂಥ ಶಕ್ತಿಯೇ ಮಹಾದೇವ ಎಂಬುದನ್ನು ಶಿವಪುರಾಣ ರುದ್ರಪುರಾಣಗಳಲ್ಲಿ ಉಲ್ಲೇಖ ಉಂಟು. ಹಾಗಾಗಿ ನಾವು ಇವತ್ತು ಸಾತ್ವಿಕ ರಾಜದ ತಾಮಸಿಕವಾಗಿ ಗುಣವಿಶಿಷ್ಟರಾದಂತಹ ದೇವರನ್ನು ಹೇಗೆ ವಿಭಾಗ ಮಾಡ್ತೇವೆ, ಆ ವಿಭಾಗದ ಮೊದಲೇ ಮೂಲವಾದಂಥ ತತ್ವ ಯಾವುದು ನಮ್ಮ ಉಪನಿಷತ್ತಲ್ಲಿ ತತ್ವಮಸಿ ಅಂತ ತತ್ವ ಅಂತ ಹೇಳ್ತೇವೆ, ಅಂಥದ್ದೇ ಪರಮಾತ್ಮ, ಅವನೇ ಮಹಾದೇವ ಎಂಬುದನ್ನು ಆ ಪುರಾಣದ ಆರಂಭದಲ್ಲಿ ಹೇಳ್ತಾರೆ. ಅಂತಹ ಪುರಾಣಗಳಲ್ಲಿ ಶಿವಪುರಾಣ, ಆ ಶಿವಪುರಾಣ ಬಹಳ ವಿಸ್ತೃತವಾದಂತಹ ಗ್ರಂಥ, ವ್ಯಾಸರು ಪ್ರಣೀತವಾದಂತಹ 18 ಪುರಾಣದಲ್ಲಿ ಒಂದು. ಅಲ್ಲಿ ಶಿವ ಮಂಗಲಕಾರಕ, ಜಗತ್ತಿಗೆ ಕಾರಣೀಭೂತನಾದವ. ಅವನ ವಿಚಾರ ಹೇಳುವಾಗ ಎಲ್ಲರಿಗೂ ಅವನೇ ಕಾರಣನು. ಅದನ್ನು ಹೇಳುವಾಗ ಹೇಳ್ತಾರೆ, ಬ್ರಹ್ಮ ವಿಷ್ಣುರೊಳಗೆ ಮಹತ್ತರವಾದಂತಹ ಒಂದು ವಾದ ವಿವಾದಗಳಾಯಿತು, ಅದು ಬಹಳ ವಿಕೋಪಕ್ಕೆ ಹೋಯಿತು. ಹಾಗಲ್ಲ, ಅವರು ಈಶ್ವರನ ವ್ಯೋಮಲಿಂಗವನ್ನು ನೀವು ಅಳಿಲಿಕ್ಕೆ ಸಾಧ್ಯ ಉಂಟಾ ಅಂತ ಚರ್ಚೆ ಬಹಳ ಬಲಿಷ್ಠವಾದಾಗ ಅವರೊಳಗೆ ಆಯಿತು, ಹಾಗೆ ನೋಡಿಯೇ ವಿಮರ್ಶೆ ಮಾಡುವ ಅಂತ ಹೇಳಿ ಬ್ರಹ್ಮದೇವರು ತಮ್ಮ ಹಂಸದಲ್ಲಿದ್ದು ಭಗವಂತನ ವ್ಯೋಮಲಿಂಗದ ಮೇಲ್ಮುಖವನ್ನು ನೋಡಲಿಕ್ಕೆ ಹೊರಟು. ಹಾಗೆ ವಿಷ್ಣುದೇವರು ಗರುಡನ್ನು ಹತ್ತಿ ಕೆಳಗೆ ಹೋದರು, ಆರಂಭವನ್ನು ಹೋಗಬೇಕು ಅಂತ. ಮಧ್ಯದಲ್ಲಿ ಏನಾಯಿತು ಕೇಳಿದರೆ ಭಗವಂತನ ಚಿತ್ತ, ಇವರು ಮೇಲೆ ಹೋದವರಿಗೂ ವ್ಯೋಮಲಿಂಗದ ಶಿರಸ್ಸು ನೋಡಲಿಕ್ಕೆ ಸಿಗಲಿಲ್ಲ, ಕೆಳಗೆ ಹೋದವರಿಗೆ ಭಗವಂತನ ಮೂಲವೂ ಸಿಗಲಿಲ್ಲ. ಯಾಕೆ ಅಂದರೆ ಪೀಠಂ ಯಸ್ಯ ಧರಿತ್ರಿಯ, ಭಗವಂತನ ಮೂಲವೇ ಆಗ ವ್ಯೋಮಲಿಂಗದ ಲಿಂಗವೇ ಹಾಗೆ, ಅದು ಭೂಮಿಯಲ್ಲಿದ್ದರೂ ಕೂಡ ಅದರ ತುದಿ ಎಂಬುದು ಆಕಾಶದಾಗಿದೆ ಎಂಬುದನ್ನು ವರ್ಣನೆ ಮಾಡಿದ್ದಾರೆ. ಆವಾಗ ಶಿವನ ಲಿಂಗದ ತಲೆಯಿಂದಿದ್ದಂಥ ಒಂದು ಕೇದಕ್ಕೆ ಹೂವು ಕೆಳಗೆ ಇಳಿತಾ ಇತ್ತು. ಆವಾಗ ಎಷ್ಟು ಅಹರ್ನಿಶಿಯಾಗಿ ಬ್ರಹ್ಮ ಮೇಲೆ ಹೋದರೂ ಸಿಗದಿರುವಾಗ ಆ ಕೇದಗೆ ಹೂವಿನ ಹತ್ರ ಕೇಳಿದೆ, ನೀನು ಎಲ್ಲಿಂದ ಬರ್ತಾ ಇದ್ದೀನಿ ಅಂತ. ನಾನು ಶಿವನ ತಲೆಯಿಂದ ಕೆಳಗೆ ಇಳಿದು ಬಂದವ ಅಂತ ಆ ಕೇದಗೆ ಹೂ ಹೇಳಿ. ಹಾಗಾಗಿ ಬ್ರಹ್ಮ ಬಿಟ್ಟಲು ವಾದ ವಿವಾದ ಆದಾಗ ನಾನು ನೋಡದಿದ್ದರೂ ವ್ಯೋಮಲಿಂಗದ ತಲೆಯನ್ನು ಕಂಡಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಆ ಕೇದಗೆ ಹೂ ಅದು ಸಾಕ್ಷಿ ಹೇಳಿತು ಅಂತ ಹೇಳಿ ಬ್ರಹ್ಮ ಹೇಳಿದ. ಆವಾಗ ಪರಮಾತ್ಮ, ಇದು ಪುರಾಣದಲ್ಲಿ ಬರುವಂಥ ಕಥೆ, ಈಶ್ವರನು
ನಿನಗೆ ಮುಂದೆ ಬರತಕ್ಕಂತಹ ಯುಗಗಳಲ್ಲಿ ನಿನಗೆ ಪೂಜೆ ಇಲ್ಲದೆ ಹೋಗಲಿ ಅಂತ ಹೇಳಿ ಬ್ರಹ್ಮನಿಗೆ ಶಾಪ ಕೊಟ್ಟ. ಹಾಗೆಯೇ ಕೇದಗೆ ಹೂವಿಗೆ ನನ್ನ ಪೂಜೆಗೆ ನೀನು ಅರ್ಹನಲ್ಲ. ಮತ್ತೆ ಅವ ದೀನನಾಗಿ ಕೇಳಿದಾಗ ಪುನಃ ಅನುಗ್ರಹ ಮಾಡಿದ. ಶಿವರಾತ್ರಿ ದಿವಸ ನೀನು ನನ್ನ ಮೇಲೆ ತಲೆ ಬರಬಹುದು ಅಂತ ಹೇಳಿ ಈಶ್ವರ ಅನುಗ್ರಹ ಮಾಡಿದ ಎಂಬುದು ಈ ಶಿವಪುರಾಣದಲ್ಲಿ ಬರುವಂಥ ಒಂದು ಕತೆ. ಹಾಗೆ ಸೃಷ್ಟಿಯ ಆರಂಭ ಮಾಡುವಾಗಲೂ ಕೂಡ ಬ್ರಹ್ಮ ವಿಷ್ಣುವಿಗೆ ತೊಂದರೆಗಳಾದಾಗ ಅವರಿಗೆ ಆರಂಭವೇ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ನಾವು ಇವತ್ತು ನೋಡುವಂತಹ ಯಾವುದು ಮಾರ್ಕಂಡೇಯ ಪುರಾಣದಂಥ ದೇವಿ ಮಹಾತ್ಮೆ ಇತ್ಯಾದಿಗಳಲ್ಲಿ ನೋಡುವಾಗ ನಾವು ಮಾಯಾ ತತ್ವದಲ್ಲಿ ಆ ಭಗವಂತನ ಯೋಗನಿದ್ದಿಲ್ಲುವಾಗ ಸೇರುವಂತಹ ವಿಚಾರ ಎಲ್ಲ ಹೇಳ್ತೇವೆ. ಆದರೆ ತತ್ಪೂರ್ವದಲ್ಲಿ ಬರುವಂತಹ ವಿಚಾರ ಇಲ್ಲಿ ಪುರಾಣಗಳಲ್ಲಿ ಬರ್ತದೆ. ಹೇಗೆ ಅಂತ ಹೇಳಿದರೆ, ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಒಬ್ಬರಿಗೆ ಸೃಷ್ಟಿ ಮಾಡಲಿಕ್ಕೆ ಒಬ್ಬರಿಗೆ ಪಾಲನೆ ಮಾಡಲಿಕ್ಕೂ ಅವರು ಭಗವಂತನ ಬಗ್ಗೆ ವಿಶೇಷವಾದ ಅನುಗ್ರಹವನ್ನು ಪಡ್ಕೊಂಡ್ರು ಎಂಬಂಥ ವಿಚಾರ ಆ ಪುರಾಣದಲ್ಲಿ ಉಲ್ಲೇಖ ಉಂಟು. ಹಾಗೆಯೇ ಆ ಭಗವಂತನಿಗೆ ವ್ಯೋಮಲಿಂಗ ಅಂತ ಹೆಸರು. ವ್ಯೋಮ ಅಂದರೆ ಆಕಾಶ, ಆಕಾಶವಲ್ಲೇ ಕೆದರಿದಂತಹ ರೂಪ, ಬಹಳ ವಿಸ್ತೃತವಾದ ರೂಪ. ಅಂತಹ ಭಗವಂತ ಅವನಿಗೆ ಅವನ ಕತೆ ಯಾಕೆಂತ ಹೇಳಿದ್ರೆ, ಪುರಾಣದಲ್ಲಿ ಬರುವುದಕ್ಕೆ ನಮ್ಮ ಇವತ್ತಿನ ದಾರ್ಶನಿಕರಲ್ಲ, ಇವತ್ತು ಕೆಲವು ಬುದ್ಧಿಜೀವಿಗಳಿಂದ ಹೇಳುವವರು ಏನೋ ಹೇಳ್ತಾರೆ, ಭಗವಂತನಿಗೆ ಯಾಕೆ ಲಿಂಗ ಸ್ವರೂಪ ಹೇಳೋದಕ್ಕೆ ಏನೋ ಅನರ್ಥಕಾರಿಯಾದ ಕಥೆಗಳನ್ನ ಹೇಳ್ತಾರೆ. ಆದರೆ ಲಿಂಗ ಎಂಬ ಶಬ್ದ ಅರ್ಥ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ. ಈ ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಚಾರಗಳು ಯಾವುದು ಹೇಗೆ ಎಂಬುದು ತಿಳಿಯುವುದೇ ಲಿಂಗದಿಂದ. ಆದ್ದರಿಂದ ಭಗವಂತ ಸೃಷ್ಟಿಯ ಕ್ರಮಕ್ಕೆ ಮೂಲವಾದ ತತ್ವವನ್ನು ತನ್ನ ಸ್ವರೂಪದಲ್ಲಿ ನಿಲ್ಲಿಸಿದ ಎಂಬ ಅರ್ಥವನ್ನು ಪುರಾಣಗಳಲ್ಲಿ ಉಲ್ಲೇಖ ಹೇಳಿದ್ದಾರೆ. ಆದ್ದರಿಂದ ಅವನು ಇವತ್ತು ಲಿಂಗ ರೂಪದಲ್ಲಿ ನೋಡ್ತಾನೆ. ದೇವಸ್ಥಾನಗಳಲ್ಲಿ ಆಗಮಶಾಸ್ತ್ರದಲ್ಲಿ ಬರುವಾಗ ದೇವಸ್ಥಾನಕ್ಕೆ ದೇವರಿಗೆ ಒಂದು ಪಾಣಿಪೀಠ ಅಂತ ಉಂಟು. ಆ ಪಾಣಿಪೀಠ ಅಂತ ಹೇಳಿದರೆ ಅದು ಪ್ರಕೃತಿ, ಭಗವಂತನ ಪ್ರಕೃತಿ ಅಂತ ಹೇಳಿದ್ರೆ ಸ್ತ್ರೀ. ಅದು ಲಿಂಗ ಅಥವಾ ಮೂರ್ತಿ ಎಂಬುದು ಪುರುಷ. ಈ ರೀತಿಯಲ್ಲಿ ಭಗವಂತನು ಆಗಮಶಾಸ್ತ್ರದಲ್ಲಿ ಪ್ರಕೃತಿ ಪುರುಷರು ನಿಂತಿರುವುದರಿಂದಲೇ ಜಗತ್ತಿಗೆ ಕಲ್ಯಾಣಕಾರಕರಾಗ್ತಾರೆ ಎಂಬುದನ್ನು ಆ ವಿಚಾರದಲ್ಲಿ ಹೇಳಿದ್ದಾರೆ. ಅಷ್ಟೇಕೆ ಕವಿದತ್ರ ಕಾಳಿದಾಸ ಹೇಳಿದಂಥ ಒಂದು ಮಾತುಂಟು, ವಾಗರ್ಥಾಯುವ ಸಂಪ್ರಕ್ತವು ವಾಗರ್ಥ ಪ್ರತಿಪತ್ತೆ ಜಗತಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿಗೆ ತಾಯಿ ತಂದೆಗಳೇ ಶಿವಪಾರ್ವತರಿಯು ಅಂತ ಅಲ್ಲಿ ಹೇಳಿದ್ದಾನೆ. ಹೇಗೆ ಹೇಳಿದ್ದಾನೆ ನೋಡಿ ಶಬ್ದಗಳು. ನಾವು ಕನ್ನಡದಲ್ಲಿ ಹೇಳುವಾಗಲ್ಲ, ಸಂಸ್ಕೃತದಲ್ಲಿ ಹೇಳುವಾಗ ವಾಕ್ ಶಬ್ದ ಎಂಬುದು ಸ್ತ್ರೀಲಿಂಗ, ಅರ್ಥ ಎಂಬ ಶಬ್ದ ಪುಲ್ಲಿಂಗ. ಹಾಗೆ ವಾಕ್ ಪ್ರತಿರೂಪಣೆ ಮಹಾಮಾತೆ ಪಾರ್ವತಿ, ಅಥವಾ ಅದರ ಅರ್ಥ ಅಂತ ಹೇಳುವಂಥದ್ದೇ ಭಗವಂತ. ಅದು ಪರಸ್ಪರವಾಗಿ ಅನ್ಯೋನ್ಯವಾಗಲಿ ಶ್ಲಿಷ್ಟವಾಗಿರುವುದು, ಸೇರಿಕೊಂಡು ಇರುವುದೇ ಸೃಷ್ಟಿಯ ಮೂಲವ ತತ್ವ ಎಂದು ಭಗವಂತನು ಜಗತ್ತಿಗೆ ಸಾರಿದ್ದಾನೆ ಎಂಬುದು ಕಾಳಿದಾಸನ ಆರಂಭದ ರಘುವಂಶ ಕಾವ್ಯದಲ್ಲಿ ಅದರ ಉಲ್ಲೇಖವನ್ನು ಹೇಳಿದ್ದಾನೆ. ಅಂತಹ ಅವನು ಸಾಹಿತ್ಯದಲ್ಲೂ ಬಂದಿದ್ದಾನೆ. ನಮ್ಮ ಬೇರೆ ಬೇರೆ ಕ್ರಮ ಸಾಹಿತ್ಯಗಳೆಲ್ಲ ಬಂದಿದೆ ನಮ್ಮಲ್ಲಿ. ದಾಸರ ಸಾಹಿತ್ಯದಲ್ಲಿ ಪುರಂದರದಾಸರು ನೀವು ಕೇಳಿರ್ಬೋದು ಕಥೆ ಎಲ್ಲ. ಅವರ ಒಂದು ಪದ್ಯ ಬಹಳ ಪ್ರಸಿದ್ಧವಾದು. ಎಂಥ ಚೆಲುವನಿಗೆ ಮಗಳನ್ನು ಕೊಟ್ಟ ಪರ್ವತರಾಜ ಅಂತ ಹೇಳೋ ಒಂದು ಪದ್ಯ ಬಂದಿದೆ. ಅಂದರೆ ವ್ಯಂಗ್ಯವಾಗಿ ಭಗವಂತನನ್ನು ಅಲ್ಲಿ ಚಿಂತನೆ ಮಾಡ್ತೇವೆ. ಭಗವಂತ ಬೇಡುವವ, ಭಗವಂತನು ಈ ರೀತಿಯಲ್ಲಿ ಇರುವವ ಎಂಬುದನ್ನು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋ ಉತ್ತರ ಉಂಟು. ಹಿಂದೆ ಒಮ್ಮೆ ಈ ಭಗವಂತ ನಾವಿವತ್ತು ಹೇಳುವಂಥ ರೂಪ ಹೇಗೆಂದರೆ ಸತ್ಯಂ ಶಿವಂ ಸುಂದರಂ. ಭಗವಂತ ಬಹಳ ಸುಂದರ ಸ್ವರೂಪಕ್ಕೆ ನಾವು ದೇವರು ಅಂತ ಹೇಳೋದು. ದೇವರಿಗೆ ಅಲಂಕಾರ ಮಾಡೋದು, ದೇವರಿಗೆ ಆಭರಣ ಹಾಕೋದು, ದೇವರನ್ನು ನಾವು ನೋಡೋದು ಬಹಳ ಚೆಂದಾಗಿದೆ. ದೇವರು ಚಂದಕ್ಕೆ ಇನ್ನೊಂದು ಹೆಸರೇ ದೇವರು ಅಂತ ಅರ್ಥ. ಅಂತಹ ದೇವರು ಅವನು ಎಲ್ಲ ಮುನಿಗಳ ಮಡದಿಯರು ಕೂಡ ಆಕರ್ಷಿತರಾದಾಗ ಆವಾಗ ಅಲ್ಲಿ ದಾರುಕ ವನದಲ್ಲಿ ಹಿಂದೆ ಒಂದು ಯಜ್ಞ ಎಲ್ಲ ಮಾಡಿದರು, ಈ ಭಗವಂತನನ್ನು ನಾಶ ಮಾಡಬೇಕು ಅಂತೇಳಿ. ಆ ಯಜ್ಞಗಳಲ್ಲಿ ಕೃತ್ಯಾದೋಷಗಳು, ಕೃತ್ಯ ಅಂತ ಹೇಳಿದ್ರೆ ನಾವು ಇವತ್ತು ಹೇಳುವಂಥ ಆಭಿಚಾರಗಳು. ಆವಾಗ ಯಜ್ಞಕುಂಡದಿಂದ ಹುಲಿ, ಜಿಂಕೆ ಇವುಗಳ ಪ್ರಾದುರ್ಭಾವ ಬಂತು. ಇದು ಪುರಾಣದಲ್ಲಿ ಬರುವಂಥ ಕತೆ. ಆವಾಗ ಭಗವಂತ ಆ ಜಿಂಕೆಯನ್ನು ನಿಗ್ರಹ ಮಾಡಿ ಕೈಯಲ್ಲಿ ಹಿಡಿದ. ಇವತ್ತು ನೀವು
ವ್ಯಾಘ್ರದ ಚರ್ಮವನ್ನು ಧರಿಸಿದ. ಯಾಕೆ ಅವನು ಚರ್ಮಾಂಬರನಾದ ಅಂತ ಹೇಳಿದ್ರೆ ಅದನ್ನು ಧರಿಸಿದ. ಹೀಗೆ ಆ ಭಗವಂತನ ರೂಪ ವಿಶಿಷ್ಟವಾದಂತಹ ರೂಪಗಳು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಎಲ್ಲ ಬಂದಿದೆ. ಹಾಗೆ ಆ ಭಗವಂತ ಮುಂದೆ ಬರುವ ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲಿ ಏನಾಯಿತು ಕೇಳಿದರೆ, ನಮ್ಮ ಈ ಧಾರ್ಮಿಕ ನೆಲೆ, ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಹೇಳ್ತೇವೆ. ಈ ಧಾರ್ಮಿಕ ಆಚರಣೆ ಬರುವಾಗ ಕೆಲವೆಲ್ಲ ಪರಂಪರಾಗತವಾದಂತಹ ಕ್ರಮದಲ್ಲಿ ಹೋಗುವಂತಹ ಕ್ರಮ. ಹಾಗಾಗಿ ನಾವು ವೈಷ್ಣವರು, ನಾವು ಶೈವರು, ನಾವು ಗಾಣವರು, ನಾವು ಶಾಕ್ತರು, ಹೀಗೆ ನಮ್ಮಲ್ಲಿ ಒಂದೊಂದು ಶಕ್ತಿಯನ್ನು ಪೂಜಿಸುವಂತಹ ಜನರಲ್ಲಿ ವಿಂಗಡಣೆಲ್ಲ ಆಯಿತು. ಕೊನೆಗೆ ಪರಸ್ಪರ ನಮ್ಮ ಅವರೊಳಗೆ ಅವರು ನಾವು ಶ್ರೇಷ್ಠ ಅಂತ ಹೇಳಿಕೋದ್ರು. ಇದಕ್ಕೆ ಭಗವಂತನೇ ಹಿಂದೆ ಹೇಳುವಂತಹ ಪುರಾಣದ ಹೇಳುವಂತಹ ಮಾತು, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಥ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ಅವರೊಳಗೆ ಇಲ್ಲ, ಅವರು ಸಮನ್ವಯವಾಗಿದ್ದಾರೆ, ನೀವು ಯಾಕೆ ಮಾತ್ರವಲ್ಲ ಭಗವಂತ. ನಾವು ರಾಮಾಯಣ ಅದನ್ನು ನೋಡುವಾಗ ಶಿವನನ್ನು ಪೂಜೆ ಮಾಡಿದ ಎಂಬಂಥ ಪ್ರತೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಅದನ್ನೇ ನಾವಿವತ್ತು ರಾಮೇಶ್ವರ ಅಂತ ಹೇಳ್ತೇವೆ. ಅದೇ ಮುಂದೆ ಮಹಾಭಾರತದಲ್ಲಿರುವಾಗ ರಾಮನಾಮ ವರಾನನೆ ಅಂತ ಒಂದು ಈ ದೇವ್ರ ಮೇಲೆ ಅಂತ ಒಂದು ಪದ್ಧತಿ ಈಗ ಇಲ್ಲ, ಕಮ್ಮಿ. ಅದು ನಮ್ಮ ಸಮಾಜದಲ್ಲಿ ಬಹಳಷ್ಟು ಇತ್ತದು ಒಂದು ಕಾಲದಲ್ಲಿ. ಅದರಿಂದಾಗಿ ಕೆಲವರಿಗೆಲ್ಲ ಅವಕಾಶ ಬಂದದ್ದು. ಆದ್ದರಿಂದ ಭಗವಂತ ಸರ್ವವ್ಯಾಪಿ. ಅದನ್ನು ವೇದದಲ್ಲಿ ಹೇಳುವ ಮಾತಿನಲ್ಲಿ ಅಲ್ಲಿ ಯೋ ರುದ್ರೋ ಅಗ್ನವ್ಯೋ ಅಸ್ಯ ಓಷಧೀಶು ಯೋ ರುದ್ರೋ, ಯಾವ ರುದ್ರನು ಅಗ್ನಿಯಲ್ಲಿ, ಔಷಧಿಗಳಲ್ಲಿ, ನೀರಿನಲ್ಲಿ ಚರಾಚರ ಪ್ರಾಣಿ ವ್ಯಾಪಿಸಿದ್ದಾನೆ, ಅಂತಹ ರುದ್ರನಿಗೆ ನಮಸ್ಕಾರ ಅಂತ ಹೇಳಿ ಆ ವೇದದಲ್ಲಿ ಪ್ರತಿಪಾದ್ಯನಾದ್ದಾನೆ. ಅಂತಹ ರುದ್ರನು ನಮಗೆ ಮಹಾದೇವನಾಗಿ, ಅವನು ಸೋಮನಾಥನಾಗಿ ಕಲಿಯುಗದ ದೇವತೆ. ಇಷ್ಟು ಮಾತ್ರ ಅಲ್ಲ, ಕಲಿಯುಗದ ಶಾಸ್ತ್ರಭಾಗದಲ್ಲಿ ಹೇಳುವಂತಹ ಮಾತಿಗೆ ನಾವು ಸ್ಮೃತಿ ಗ್ರಂಥಗಳಲ್ಲಿ ಪಾರಾಶರ ಸ್ಮೃತಿ ಅಂತ ಹೇಳ್ತೇವೆ. ಈ ಪಾರಾಶರ ಸ್ಮೃತಿ ಎಂಬುದು ಕಲಿಯುಗದ ಧರ್ಮವನ್ನು ಹೇಳುವಂತಹ ಒಂದು ಧರ್ಮ. ನಮ್ಮಲ್ಲಿಗೆ ಇವತ್ತು ಕೆಲವು ಈ ಓದುವುದಕ್ಕೆ ಏನೂ ತೊಂದರೆಗಳಿಲ್ಲ, ಮನುಸ್ಮೃತಿಯಲ್ಲಿ ಹೇಳಿದ ಧರ್ಮಗಳು ಇವತ್ತು ಔಚಿತ್ಯಪೂರ್ಣವಾಗಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಓದುವುದು ಜ್ಞಾನ ಸಂಪಾದನೆ ಮಾಡುವುದಕ್ಕೇನು ತೊಂದರೆ ಇಲ್ಲ, ಇವತ್ತು ಸಂಘಟನೆ ಆಗಲಿಕ್ಕಿಲ್ಲ ಸಮಾಜಕ್ಕೆ, ಆದರೆ ಅದರಲ್ಲೂ ಬೇಕಾದಷ್ಟು ವಿಚಾರ ಉಂಟು. ಹಾಗೆ ಹೇಳಿ ಈ ಪಾರಾಶರ ಸ್ಮೃತಿ ಹೇಳ್ತಾರೆ, ಕಲವು ದೇವೋ ಮಹೇಶ್ವರ, ಕಲಿಯುಗದ ದೇವರೇ ಈಶ್ವರ. ನಮ್ಮಲ್ಲೊಬ್ಬರು ಪ್ರಶ್ನೆ ಹಾಕ್ತಾರೆ ಸೆಮಿನಾರ್ ಮಾಡುವಾಗ, ಯಾಕೆ ಎಲ್ಲ ಕಡೆ ಈಶ್ವರ ದೇವಸ್ಥಾನೇ ಉಂಟಲ್ಲ ಹೇಳಿದ್ರೆ, ಈಶ್ವರನು ಎಲ್ಲಕ್ಕೂ ಕಾರಣೀಭೂತನಾದವು. ಹೇಗೆ ಈಶ್ವರ ಸರ್ವವಿದ್ಯಾನ ಮೀಶ್ವರ ಸರ್ವಭೂತಾನಾಂ, ಈಶ್ವರನು ಎಲ್ಲದಕ್ಕೂ ಕಾರಣೀಭೂತನಾದವು, ವಿದ್ಯಾ ಅಧಿದೇವತೆನಾಗಿದ್ದಾನೆ, ಎಲ್ಲದಕ್ಕೂ ಅವನು ಅಪ್ರಮೇಯನಾಗಿದ್ದಾನೆ. ಆದ್ದರಿಂದ ಅವನು ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು ಎಂಬುದನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ಈಶ್ವರ ದೇವಸ್ಥಾನವನ್ನು ಹೆಚ್ಚು ಹೆಚ್ಚು ಕಟ್ಟಿದ್ದಾರೆ. ಹಿಂದೆ ಪ್ರಕೃತಿ ಮತ್ತು ಪುರುಷ ಎಂಬುದಕ್ಕೆ, ಅಥವಾ ಪುರುಷ ಅಥವಾ ನಾವು ಹೇಳುವಾಗ ಲೋಕದ ವಿಶೇಷವಾದ ವಿಚಾರ ವ್ಯವಹಾರಶೀಲ ಹಿ ಮಾನವ, ಜನರಿಗೆ ಬೇಕಾದಾಗ ಹೇಳುವಾಗ ಪಾರ್ವತಿ ಪರಮೇಶ್ವರ ಉದಾಹರಣೆಯಿಂದ ದೊಡ್ಡ ಉದಾಹರಣೆ ಬೇಡ. ಯಾಕಂದರೆ ಕಾಳಿದಾಸ ಇರ್ಬೋದು, ಅವನ ಮೇಲೆ ಬಂದಂತಹ ಭಾರವಿ ಕವಿ ಇರಬಹುದು, ಇವರೆಲ್ಲರೂ ಕೂಡ ಆ ಈಶ್ವರನ ಬಗ್ಗೆ ಬಹಳಷ್ಟು ವಿಚಾರವನ್ನು ಹೇಳಿದ್ದಾರೆ. ಆಮೇಲೆ ನಮ್ಮಲ್ಲಿ ಆ ಈಶ್ವರನ ಸಂಕೇತಗಳು ನಾನು ಹೇಳಿದ್ದೇನೆ, ಅವನು ನಿಗ್ರಹ ಮಾಡಿದ ವಸ್ತುಗಳನ್ನು ತಾನು ಧರಿಸಿದ್ದಾನೆ ಅಂತ ಅರ್ಥ. ಒಂದರ್ಥದಲ್ಲಿ ಏನೂ ಬೇಡ, ಜ್ಞಾನಮೇವ ಪುರುಷಾರ್ಥ, ಯೋಗಿಗಳು ಹೇಳುವಂತಹ ಮಾತು, ಲೋಕದಲ್ಲಿ ಬೇಕಾದ್ದು ಜ್ಞಾನಮೇವ ಕೈವಲ್ಯಂ,
ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಂತಹ ಕಾರಣನೇ ಆ ಈಶ್ವರ. ಆದ್ದರಿಂದ ಅವನು ದಕ್ಷಿಣಾಮೂರ್ತಿಯಾಗಿ ವಿದ್ಯಾ ಕಾರಕನಾಗಿದ್ದಾನೆ, ಗುರುಸ್ಥಾನವಿರುವಂತಹ ದೇವರಾಗಿದ್ದಾನೆ. ಆದ್ದರಿಂದ ಈ ಸೋಮನಾಥನ ಈ ದೇವಸ್ಥಾನ ಆವಿರ್ಭಾವ ಆದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪ್ರತಿದಿನ ಕೂಡ ಧಾರ್ಮಿಕ ವಿಚಾರಗಳು ಬೇರೆ ಬೇರೆ ಇರಬಹುದು. ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಉದ್ದೀಪನ ಮಾಡಲಿಕ್ಕೆ ದೇವಸ್ಥಾನ ಬೇಕು. ದೇವಸ್ಥಾನಗಳು ಇವತ್ತು ಬರ್ತಾ ಬರ್ತಾ ಏನಾಗಿದೆ ಕೇಳಿದರೆ, ಭಕ್ತಾನು ಅನುಗ್ರಹ ಕಾರಕನಾದ ದೇವರು ಬಂದವರು ದೇವಸ್ಥಾನಕ್ಕೆ ಬಂದಿದ್ದೇವೆ ಎಂಬುದನ್ನು ಕೂಡ ಮರೆಯವರಿದ್ದಾರೆ. ಒಂದು ನಿಯಮವನ್ನು ಹೇಳುವಾಗ ದೇವಸ್ಥಾನದ ಈ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಹೇಳುವ ಆಚಾರ್ಯ ತಪಸ ಆಮ್ನಾಯ ಜಪೇನ ಚ ನಿಯಮೇನ ಚ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚದ. ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ಆಚಾರ್ಯವಂತರಾದಂತಹ ಆಚಾರ್ಯರು ಬೇಕು. ಆಚಾರವಂತರಾದವರು, ಆಚಾರವಂತರೇ ಆಚಾರ್ಯರು. ಅದು ಸರಿಯಾಗಿರಬೇಕು. ತನ್ನಲ್ಲಿ ದೇವತ್ವವನ್ನು ಇಟ್ಟುಕೊಂಡು ಪೂಜೆ ಮಾಡುವವರು ಬೇಕು. ದೇವತ್ವವನ್ನು ಇಟ್ಟುಕೊಳ್ಬೇಕಾದ್ರೆ ಹೇಗಿರಬೇಕು ಪ್ರಾಯಶಃ ಎಲ್ಲರಿಗೂ ಗೊತ್ತುಂಟದೆ ಹೇಗಿರಬೇಕು ಅಂತೇಳಿ. ಅಲ್ಲಿ ಹೇಗೆ ಅವನಲ್ಲಿ ಸಹಿಷ್ಣುತೆ, ಸತ್ಯಸಂಧತೆ, ಪಾರದರ್ಶಕತ್ವ ಇದೆಲ್ಲವೂ ಇದ್ದರೆ ಒಳ್ಳೆಯ ಅರ್ಚಕನಾಗ್ತಾನೆ. ಅಂಥವರು ಆಚಾರ್ಯರಲ್ಲಾಗಿದ್ದ ಆ ದೇವಸ್ಥಾನ ಖಂಡಿತವಾಗಿ ಮುಂದೆ ಹೋಗ್ತದೆ. ಇನ್ನು ಆಮ್ನಾಯ ಜಪೇಜ, ಆಮ್ನಾಯ ಅಂತಂದರೆ ವೇದ ಮಂತ್ರಗಳು ಅಂತ ಅರ್ಥ, ಅಥವಾ ಒಳ್ಳೆಯದಾದಂತಹ ಬೋಧನೆಗಳು ನಮ್ಮ ದೇವಸ್ಥಾನದಲ್ಲಿ ಸಿಗಬೇಕು ಜನರಿಗೆ. ಒಳ್ಳೆಯ ವಿಚಾರಗಳು ಜನರು ತಪ್ಪಿದಾಗ, ಜನರ ನಡವಳಿಕೆ ಕ್ರಮಗಳು ವ್ಯತ್ಯಾಸ ಆದಾಗ ಅವರಿಗೆ ಒಳ್ಳೆಯ ಉಪದೇಶಗಳು ಮೊದಲು ನಡೀತಾ ಸಿಗ್ತಾ ಇತ್ತು. ಅಥವಾ ಸಮಾಜದಲ್ಲಿ ತೊಂದರೆಗಳಾದಾಗ ಹಿಂದೆ ರಾಜಾಶ್ರಯದಿಂದ ದೇವಸ್ಥಾನದಲ್ಲಿ ಒಂದು ಬದಿಯಲ್ಲಿ ಪಂಚಾಯಿತಿಗಳು ನಡೀತಾ ಇತ್ತು. ಅದು ಊರಿನ ಒಳ್ಳೆಯದು ಕೆಟ್ಟದಾದಾಗ ಸೇರಿ ನಾವು ಅದನ್ನು ಒಂದೇ ರೀತಿಯಲ್ಲಿ ನಡೆಸಲಿಕ್ಕೆ ಬೇಕಾದ ವ್ಯವಸ್ಥೆಗಳು ದೇವಸ್ಥಾನದಲ್ಲಿ ಆಗ್ತಾಯಿತ್ತು. ಅದು ಕೂಡ ದೇವಸ್ಥಾನಕ್ಕೆ ಹಿಂದೆ ನಾವು ವಿಶೇಷ ಕೇವಲ ಒಂದು ಹಣ್ಣುಕಾಯಿ ಮಾಡಲಿಕ್ಕಿರುವ ದೇವರಲ್ಲ, ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ತಾರೆ, ಸುತ್ತು ಬರ್ತಾರೆ. ಒಬ್ಬ ದೇವಸ್ಥಾನಕ್ಕೆ ಬರುವಾಗ ಹೇಳುವಂಥ ಮಾತುಂಟು. ಹೇಗೆಂತ ಹೇಳಿದರೆ, ಪಾಪ ಹಸಿವಿನಿಂದ ದೇವಸ್ಥಾನಕ್ಕೆ ಬಂದ. ಏನೋ ದೊಡ್ಡ ದೇವಸ್ಥಾನ, ಬ್ರಹ್ಮಕಲಶ ಆಗಿದಂತೆ, ಭಾಳಷ್ಟು ಜನ ಸೇರ್ತಾರಂತೆ, ಬೇಕಾದಾಗೆ ಫಲಾರ ಊಟ ಎಲ್ಲ ಉಂಟಂತೆ. ಅವನಿಗೆ ಪ್ರಾಯಶಃ ಅಲ್ಲಿ ಹೊರಗೆ ಬರುವಾಗಲೇ ತಡೆದ್ರು, ನಿನಗೆ ಪ್ರವೇಶ ಇಲ್ಲ ಅಂಥೇಳಿ. ಅವ ಹೇಳ್ತಾನೆ ಆವಾಗ, ಅಹೋತ್ಸವ ಅವಹೋತ್ಸವ, ಉತ್ಸವ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಎಂಥದ್ದು ಇಲ್ಲ, ಅನ್ನನ್ನಾಸ್ತಿ ಉದಕನ್ನಾಸ್ತಿ, ನೀರು ಇಲ್ಲ, ಬಾಯಿಗೆ ಅನ್ನವೂ ಇಲ್ಲ, ನೀರು ಇಲ್ಲ. ಗಳಿಗೆ ಏನೋ ಬಾರಿಸ್ತಾ ಇದ್ದಾರೆ, ವಾದ್ಯ ಎಲ್ಲ ಬಾರಿಸ್ತಾ ಇದ್ದಾರೆ. ನಮ್ಮ ಗತಿ ನಮಗೆ ಗತಿ ಅಂತ ಹೇಳಿ ಭಗವಂತನ ಧ್ಯಾನ ಮಾಡ್ತಾನಂತೆ ಹೊರಗಿಂದ. ಇದು ಒಬ್ಬರು ಹೇಳುವಂತಹ ವ್ಯಂಗ್ಯವಾಗಿದ್ದರೂ ಕೂಡ ಇವತ್ತು ಕೆಲವು ಕಡೆ ನಡೆಯುವಂತಹ ವಿಚಾರಗಳು. ಹಾಗಾಗಿ ದೇವಸ್ಥಾನ ಸದುಪಯೋಗ ಆಗಬೇಕು. ನಮ್ಮ ದೇವಸ್ಥಾನ ಸದುಪಯೋಗ ಆಗಬೇಕಾದ್ರೆ ನಮ್ಮ ಗ್ರಾಮಸ್ಥರು, ನಮಗೆ ಸಂಬಂಧಪಟ್ಟಂತಹ ಗ್ರಾಮ ಇರ್ಬೋದು, ಸೀಮೆ ಇರ್ಬೋದು, ಮಾಗಣಿ ಇರ್ಬೋದು, ನಾವು ವಿಶೇಷ ಸಂದರ್ಭ ಅಥವಾ ಅನಿವಾರ್ಯದಲ್ಲಿ ಆದರೂ ಕೂಡ, ಅಥವಾ ಉತ್ಸವದಲ್ಲಿ ಆದರೂ ಕೂಡ ನಮ್ಮ ದೇವರ ಬಗ್ಗೆ ನಮಗೆ ಗೌರವಿದ್ದು ಆ ದೇವಸ್ಥಾನಕ್ಕೆ ಭಾಗವಹಿಸಬೇಕು. ಯಾಕೆಂದರೆ ಧಾರ್ಮಿಕ ನೆಲೆಯಲ್ಲಿ ಶರೀರ ಎಂಬುದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಜಪ ಮಾಡಲಿಕ್ಕೆ ಮನೆಯಲ್ಲಿ ಪುರುಸೊತ್ತಿಲ್ಲ ಸ್ವಾಮಿ, ನಮಗೆ ನಾವು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ, ಜಪ ಮಾಡಲಿಕ್ಕೆ ಆಗುವುದಿಲ್ಲ, ಮನೆಯಲ್ಲಿ ಧಾರ್ಮಿಕತೆಯ ಬಗ್ಗೆ ಏನು ಎಳ್ಳಷ್ಟು ಇಲ್ಲ. ಆಮೇಲೆ ಅಲ್ಲಿ ಇನ್ನೂ ವಿಚಾರ ಅಂತ ಹೇಳಿದರೆ ಎಂಬುದು ನಮ್ಮ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತೇವೆ. ಪ್ರತಿಯೊಂದು ಸಂಕಲ್ಪ ಮಾಡುವಾಗಲೂ ಕೂಡ ಧರ್ಮ, ಅರ್ಥಕ, ಮೋಕ್ಷ, ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥ ಅಂತ ಪುರೋಹಿತರು ಹೇಳ್ತಾರೆ. ಅದರಲ್ಲಿ ಪ್ರಥಮವಾಗಿರುವಂಥದ್ದು ಧರ್ಮ, ಆಮೇಲೆ ಇರುವುದು ಅರ್ಥಕಾಮ ಮೋಕ್ಷಗಳು. ಹಾಗಾಗಿ ಆ ಧರ್ಮವನ್ನು ಆಚರಣೆ ಮಾಡಿಕೊಂಡು ಹೋದರೆ ಉಳಿದ ಅರ್ಥಕಾಮಗಳು ನಮಗೆಲ್ಲ ಸಿಗ್ತದೆ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಯಾವುದರಲ್ಲಿ ಕೂಡ ನಮಗೆ ಸಫಲತೆ ಇಲ್ಲ ಅಂತ ಶಾಸ್ತ್ರ ಹೇಳಿದ್ದಾರೆ. ಅದಕ್ಕೆಲ್ಲ ಈ ದೇವಸ್ಥಾನಗಳು ಕಾರಣೀಭೂತವಾಗಿದೆ. ಹಾಗಾಗಿ ನಮ್ಮ ಈ ಪುತ್ತಿಗೆಯ ಈ ಸೋಮನಾಥ ದೇವಸ್ಥಾನ ಬಹಳ ಪ್ರಾಯಶಃ ನಮ್ಮ ಏನೋ ಒಂದು ವಿಶೇಷವಾದ ಪುಣ್ಯದ ಸಂಚಯನ ಈ ನಮ್ಮ ಕಾಲದಲ್ಲಿ ಬ್ರಹ್ಮಕಲಶ ಆಗಿದೆ. ಈ ಬ್ರಹ್ಮಕಲಶ ಅಂತ ಹೇಳಿದರೆ ಅದು ಸುಲಭ ಸಾಧ್ಯವಾದ ವಿಚಾರ ಇಲ್ಲ. ಭಾಳ ಹಿಂದೆಲ್ಲ ಆದರೆ ಸುಲಭ ಇತ್ತು, ಆದರೆ ಈಗ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಶಿಲಾಮಯ ಆಗಬೇಕಾದ್ರೆ ಬಹಳ ಕಷ್ಟಕರವಾದಂತಹ ವಿಚಾರಗಳು. ಅದು ವಾಸ್ತುಶಿಲ್ಪಕ್ಕೆ ಅನುಗುಣವಾಗಿ ಭವ್ಯವಾದಂತಹ ಒಂದು ದಿವ್ಯವಾದಂತಹ ದೇಗುಲ ಆಗಿದೆ. ಇದನ್ನು ನಾವು ಸದುಪಯೋಗಪಡಿಸಬೇಕಾದ್ರೆ ನಾವು ಪ್ರತಿ ವಾರ ನಮ್ಮ ಇಲ್ಲಿ ಹತ್ತಿರ ಇರುವಂತಹ ಪ್ರತಿಯೊಬ್ಬರು ಕೂಡ ನಾವು ಸೋಮವಾರ ಪ್ರತಿದಿನ ಬರಬೇಕು. ಅದೇ ಸೋಮವಾರ ಖಂಡಿತವಾಗಿಯೂ ಸೋಮನಾಥನ ಸನ್ನಿಧಾನಕ್ಕೆ ಹೋಗಿ ನಾವು
ಪ್ರದಕ್ಷಿಣೆ ಹಾಕಿ ಭಗವಂತ ಅನುಗ್ರಹ ಪಡ್ಕೊಳ್ತದೇನೆ ಅಂತ ಹೇಳುವಂಥದ್ದು ನಮ್ಮ ಒಂದು ಸಂಕಲ್ಪ ಮಾಡಬೇಕು. ಹೀಗಿದ್ದರೆ ನಮಗೆ ಭಗವಂತ ಅನುಗ್ರಹ ಸಿಗಲಿಕ್ಕೆ ನಮ್ಮ ಹಿರಿಯರು ಕೊಟ್ಟಂಥ ದಾರಿ ಸಾಧ್ಯವಾಗಿದೆ. ಗೊತ್ತಿದ್ದವರು ಅವರಷ್ಟಕ್ಕೆ ಏನು ಮಾಡ್ಬೋದು, ಆದರೆ ಸಾಮಾನ್ಯರಿಗೆಲ್ಲ ದೇವಸ್ಥಾನ ಬಹಳ ಮುಖ್ಯವಾದ ವಿಚಾರ. ಆದ್ದರಿಂದ ಈ ದೇವಸ್ಥಾನ ನಮ್ಮ ಭಕ್ತರೆಲ್ಲ ಸದುಪಯೋಗಪಡಿಸುವ ಹಾಗೆ ವಿಶಿಷ್ಟವಾಗಿ ಆ ಶಿವನು ಅವರಿಗೆಲ್ಲ ಪ್ರೇರೇಪಣೆಯನ್ನು ಕೊಡಲಿ. ಸೋಮನಾಥನು ಸಾನ್ನಿಧ್ಯ ಭರಿತನಾಗಿ ಬ್ರಹ್ಮಕಲಶೋತ್ಸವದ ನಂತರ ಅತ್ಯಂತವಾಗಿ ಶೋಭಾಯನವಾಗಿ ಇಲ್ಲಿ ಆಗುಹಗಳು ನಿರಂತರವಾಗಿ ನಡ್ಕೊಂಡು ಬರುವ ಹಾಗೆ ನಡೆಯಲಿ. ಭಗವಂತ ಅನುಗ್ರಹಗಳಿಂದ ನಾನು ಆಮ್ನಾಯ ಜಪ ನಿಯಮ ಅಂತ ಒಂದು ಹೇಳಿಲ್ಲ. ಆಗ ಆ ನಿಯಮ ಅಂತ ಹೇಳಿದರೆ ದೇವಸ್ಥಾನಕ್ಕೊಂದು ಸಂವಿಧಾನ. ದೇವಸ್ಥಾನಕ್ಕೆ ನಾವು ಇಲ್ಲಿ ಬರಬೇಕು, ಇಲ್ಲಿ ಚಪ್ಪಲಿ ಇಡಬೇಕು, ಇಲ್ಲಿ ಕಾಲು ತೊಳಿಬೇಕು ಅಂತ ಅದು ನಮ್ಮ ಹೆಡ್ಡತನವನ್ನು ನಾವು ತೋರಿಸಿ ಬೋರ್ಡ್ ಹಾಕೋದು. ನಮ್ಮ ಹಿಂದೂಗಳು ಅಥವಾ ನಮ್ಮ ಸನಾತನ ಸಂಸ್ಕೃತಿ ಅನುಯಾಯಿಗಳು ಯಾವತ್ತು ಪರ್ಯಂತ ಇದು ಸರಿ ಇದು ತಪ್ಪು ಅಂತ ಅವರಿಗೆ ಸ್ವಯಮೇವ ಸ್ಮೃತಿ, ಸ್ವಯಮೇವ ಯಾವಾಗ ಅವರಿಗೆ ಆಲೋಚನೆ ಬರ್ತದ, ಅದುವೇ ನಮ್ಮ ಧಾರ್ಮಿಕ ಪುನರುತ್ಥಾನ. ನಮ್ಮಲ್ಲಿ ನಾವು ಬೋರ್ಡ್ ಹಾಕಿದ್ರೂ ಕೆಲವು ಚಪ್ಪಲಿ ಹಾಕ್ಕೊಂಡು ಒಳಗೆ ಬರ್ತಾರೆ. ಅಥವಾ ದೇವಸ್ಥಾನದ ನಿಯಮ ಉಂಟು, ಆಗ ಮತ್ತು ದೇವಸ್ಥಾನದ ಒಳಗೆ ನಾವು ಉಷ್ಣೀಶ ಕಟ್ಟಿಕೊಂಡು ಬರುವ ಹಾಗಿಲ್ಲ, ವಾಹನ ಏರಿಕೊಂಡು ಬರುವ ಹಾಗಿಲ್ಲ. ಅಥವಾ ಇನ್ನು ಬಾಕಿಯೆಲ್ಲ ನಾವು ಏನಾದ್ರು ಧೂಮಪಾನ ಇದೆಲ್ಲ ಮಾಡಬಾರ್ದು. ಆಗಮಶಾಸ್ತ್ರ ಎಲ್ಲಿವರೆಗೆ ಹೇಳಿದೆ ಅಂತ ಹೇಳಿದರೆ, ಧೂಮಪಾನ ಮಾಡಿದ ಕೈಯಲ್ಲಿ ಅವನು ಆ ಚರ್ಮ ಮದ್ದಲೆಯನ್ನು ಬಾರಿಸಿದರೂ ಕೂಡ ಅದು ದೇವರಿಗೆ ಸಾನ್ನಿಧ್ಯ ಭಂಗ ಅಂತ ಹೇಳಿ ಶಾಸ್ತ್ರ ಹೇಳಿದ್ದಾರೆ. ಹೀಗಿರುವಾಗ ಈ ನಿಯಮಗಳು ಕೂಡ ಅನೂಚಾನ ಮಾಡುವಂಥದ್ದುಂಟು. ನಿಯಮೇನ ಚ. ಇನ್ನೊಂದು ಅನ್ನದಾನ. ಅನ್ನ ಎಂದರೆ ಕೇವಲ ಒಂದು ಅಕ್ಕಿ ಪಚನ ಆಗಿ ಬರುವಂಥದ್ದಲ್ಲ. ಅನ್ನ ಅಂದರೆ ಆಹಾರ ಅಂತ ಅರ್ಥ. ಪ್ರತಿ ದೇವಸ್ಥಾನ ಕೂಡ ಆಹಾರ ಅಂತ ಹೇಳಿದರೆ ಅತ್ತೀಟಿ ಅನ್ನಂ, ಅದು ಪೋಷಣೆಗೂ ಇರ್ಬೋದು, ಜ್ಞಾನಕ್ಕೂ ಇರ್ಬೋದು. ಆದ್ದರಿಂದ ಈ ದೇವಸ್ಥಾನದಲ್ಲಿ ಇದು ಜ್ಞಾನ ದೇಗುಲವಾಗಲಿ, ಬಂದವರಿಗೆ ಬೇಕಾದಷ್ಟು ಮಾನಸಿಕವಾಗಿ ನೆಮ್ಮದಿ ಮತ್ತು ಸ್ಮರಣೆ ಕೊಟ್ಟು ಎಲ್ಲರೂ ಹೇಳ್ತಾರೆ, ಏನು ಸ್ವಾಮಿ ಸುಖ ಇಲ್ಲ ಸುಖ ಇಲ್ಲ ಅಂಥೇಳಿ ಅರಸಿಕೊಂಡು ಹೋದರೆ ಸುಖ ಎಲ್ಲಿ ಸಿಗುವಂಥದ್ದಲ್ಲ. ಸುಖ ಸಿಗುವಂಥ ನಮ್ಮೊಳಗೆ. ಅದು ಇಂತಹ ದೇವಸ್ಥಾನದಲ್ಲಿ ಬೇಕಾದಷ್ಟು ಜಾಗ ಉಂಟು, ಬೇಕಾದಷ್ಟು ವ್ಯವಸ್ಥೆ ಉಂಟು. ಆದ್ದರಿಂದ ಧ್ಯಾನವ ಜಪವ ಇನ್ನೊಂದು ಮಾಡಬೇಕಾದ್ರೂ ಕೂಡ ಭಕ್ತರಿಗೆ ಬೇಕಾದಷ್ಟು ವ್ಯವಸ್ಥೆಗಳು ಉಂಟು. ಆದ್ದರಿಂದ ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಅಥವಾ ಧನಾತ್ಮಕವಾಗಿ ಚಿಂತನೆ ಮಾಡುವುದಕ್ಕೆ ಇದೆಲ್ಲ ಒಂದು ಸಾಧನೀಭೂತವಾಗಲಿ. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಶ್ರೇಯಸ್ಸನ್ನು ಅಭ್ಯುದಯನ್ನು ಮಾಡಲಿ ಅಂತ ಹೇಳಿ ನನ್ನ ಈ ಧಾರ್ಮಿಕ ಭಾಷಣವನ್ನು ನಿಲ್ಲಿಸ್ತೇನೆ.